ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬ್ರ್ಯಾಂಡ್ ಕರ್ನಾಟಕ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬ್ರ್ಯಾಂಡ್ ಕರ್ನಾಟಕ ಈ ಕಾರ್ಯಕ್ರಮದ ಅಡಿಯಲ್ಲಿ ಸಾಕಷ್ಟು ಜನ ಉದ್ಯಮಶೀಲತೆಯ ಕುರಿತಾಗಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಇದ್ರ ಉದ್ದೇಶವನ್ನು ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಕನ್ನಡಿಗರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಆ ಥರದ ಇನ್ನೊಂದು ಸಂಚಿಕೆಯನ್ನು ಹೊತ್ತು ನಾನು ನಿಮ್ಮೆದುರಿಗೆ ಹಾಜರಾಗಿದ್ದೀನಿ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ವೇದಿ ವೆಸ್ಟರ್ನ್ ವರ್ಲ್ಡ್ ರೈಟ್ಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಂತಂದರೆ ಮ್ಯಾನೇಜ್ಮೆಂಟಿಗೆ 7 ಸೂತ್ರಗಳು, ಯಶಸ್ಸಿಗೆ 11 ಸೂತ್ರಗಳು, ಈ ಥರ ಅಂತ. ಈ ರೀತಿಯಾದಂತಹ ಕಥನ ಶೈಲಿ ನನಗೆ ಅಷ್ಟು ಒಗ್ಗಿ ಬರಲ್ಲ. ಹ್ಯೂಲೆಟ್ ಮತ್ತು ಪೆಕಾರ್ಡ್ ತಮ್ಮ ಗರಾಜ್ನಲ್ಲಿ ಶುರು ಮಾಡ್ತಾರೆ ರೇಡಿಯೋಗಳನ್ನು ಕಟ್ಟೋದಕ್ಕೆ. ಅದೇ ಸ್ಟಾರ್ಟಪ್ಗೆ ಒಂದು ಶುರುವಾತು ಅಂತ ಹೇಳ್ತಾರೆ. ನನಗೆ ಅದು ಸರಿ ಅಂತ ಅನಿಸಲ್ಲ. ನಾನು ಸ್ಟಾರ್ಟಪ್ ಮಾಡ್ತೀನಿ, ಒಂದು ಐಡಿಯಾ ಇರಬೇಕು, ಹಣ ಇರಬೇಕು, ಅದು ಮುಖ್ಯ ಅಂತಲ್ಲ. ನನ್ನ ಜೀವನ ಸವಾಲುಗಳಿಂದ ತುಂಬಿರಬೇಕು. ಐ ವಾಂಟ್ ಮೈ ಲೈಫ್ ಟು ಬಿ ಎಂಬೆಡೆಡ್ ವಿತ್ ಚಾಲೆಂಜಸ್. ಈ ಒಂದು ಮನಸ್ಥಿತಿ ನನಗಿರಬೇಕು. ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತಂದರೆ ಸೇಲ್ಸ್ ಈಸ್ ಅಬೌಟ್ ಸೆಲ್ಲಿಂಗ್ ಅಂತ. ಅಲ್ಲ ಅಂತ. ಸೇಲ್ಸ್ ಈಸ್ ಅಬೌಟ್ ಕ್ರಿಯೇಟಿಂಗ್ ಎ ರಿಲೇಷನ್ಶಿಪ್ ಫಾರ್ ದ ಕಂಪನಿ. ವೇದ ತುಂಬ ಸರಳ, ಆದರೆ ಅದನ್ನು ವ್ಯಾಖ್ಯಾನ ಮಾಡೋರು ಅದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾರೆ ಅಂದರೆ ಬೇಡಪ್ಪ, ನನಗೂ ವೇದ ಸ್ವಲ್ಪ ದೂರದಲ್ಲಿರೋಣ ಅಂತ ಅನಿಸುತ್ತೆ. ಆ ರೀತಿ ಸ್ಟಾರ್ಟಪ್ ಅನ್ನೋ ಪದನೂ ಹಾಗೆ ಮಾಡಿಬಿಡಿದೆ. ಎಸ್, ಬನ್ನಿ. ಹಾಗಾದರೆ ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬ ವಿಶೇಷ ಅತಿಥಿ. ಇವರು ನಮಗೆ ಪರಿಚಯ ಆಗಿರೋದು ಒಂದು ಪುಸ್ತಕದ ಮೂಲಕ. ಅದು ಯಾವ ಪುಸ್ತಕ ಅಂತಂದರೆ ಅದು ಈ ಪುಸ್ತಕ, ಸ್ಟಾರ್ಟಪ್ ನೀವು ಕಟ್ಟಬಹುದು. ಇದರೊಂದಿಗೆ ನನಗೆ ಆಮೇಲೆ ಪರಿಚಯ ಆಗಿದ್ದು ಬೋರ್ಡ್ ರೂಮಿನ ಸುತ್ತಮುತ್ತ ಅನ್ನುವಂಥ ಈ ಪುಸ್ತಕಗಳು. ಸೊ ನಮ್ಮೊಂದಿಗಿದ್ದಾರೆ ಕಾರ್ಪೊರೇಟ್ ಗುರು, ಚಿಂತಕರು, ಕವಿಗಳು ಆದಂಥ ಸತೇಶ್ ಬೆಳ್ಳೂರವರು. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ನಾನು ನಮ್ಮ ಅತಿಥಿಯೊಂದಿಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಕಿರು ಪರಿಚಯ ನಿಮಗೆ ಮಾಡಿಕೊಡ್ತೀನಿ. ಇವರು 1962ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದ್ದು, ಇಂಜಿನಿಯರಿಂಗ್ ಮತ್ತು MBA ಓದಿದ್ದು ಮತ್ತು ಟೆಲಿಕಾಂ ಕ್ಷೇತ್ರದಲ್ಲಿ ಸುಮಾರು 33 ವರ್ಷಗಳ ಕಾಲ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರು ತುಂಬ ದೊಡ್ಡ ಕಂಪನಿಗಳಾದ ಸಿಮೆನ್ಸ್, IBM, ಟೆಲ್ ಲ್ಯಾಬ್ಸ್ ಮತ್ತು ಹೀಗೆ ಸಾಕಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಸ್ಟಾರ್ಟಪ್ಗಳಲ್ಲಿ ಸುಮಾರು 3 ಸ್ಟಾರ್ಟಪ್ ಕಂಪನಿಗಳಲ್ಲಿ ಕೂಡ ಅವರು ದುಡಿದಿದ್ದಾರೆ. ಸೊ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ವಾಣಿಜ್ಯ ವ್ಯವಹಾರ ಮಾಡಿರುವಂಥ ಒಂದು ಅನುಭವ ಅವರಿಗಿದೆ. ಮತ್ತು ತೇಜಸ್ ನೆಟ್ವರ್ಕ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅವರು, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ. ನಂತರ 2019ರಲ್ಲಿ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ. ತಾಂತ್ರಿಕ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳಲ್ಲಿ ಉಪನ್ಯಾಸ ನೀಡ್ತಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಮ್ಯಾನೇಜ್ಮೆಂಟ್ ಕುರಿತಾಗಿ ಅವರು ಕಾರ್ಯಾಗಾರ ನಡೆಸ್ತಾರೆ. ಮತ್ತು ಗ್ರಾಮೀಣ ಶಾಲೆಗಳಲ್ಲಿ ಓದುತ್ತಿರುವ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಜೀವನ ಮೌಲ್ಯಗಳ ಮತ್ತು ವೃತ್ತಿಪರ ಮಾರ್ಗದರ್ಶನ ಕುರಿತಾಗಿ ಕಾರ್ಯಾಗಾರ ಕೂಡ ನಡೆಸ್ತಾರೆ. ಇವರ 15 ಕೃತಿಗಳು ಈವರೆಗೆ ಪ್ರಕಟಗೊಂಡಿವೆ. ನವ್ಯಜೀವಿ ಅನ್ನೋ ನಾಮಾಂಕಿತದಲ್ಲಿ ಮುಕ್ತಕಗಳನ್ನ ರಚಿಸಿದ್ದಾರೆ. ಮಂಕುತಿಮ್ಮನ ತಮ್ಮ, ನವ್ಯಜೀವಿ ಅಂತ ಇವ್ರನ್ನ ಕನ್ನಡಪ್ರಭ ಪತ್ರಿಕೆ ಗುರುತಿಸಿದೆ. ಸೊ ಇದರ ಹೊರತಾಗಿ ನಾವು ಈಗಾಗಲೇ ಮಾತಾಡಿರೋ ಹಾಗೆ ಸ್ಟಾರ್ಟಪ್ ನೀವು ಕಟ್ಟಬಹುದು, ಬೋರ್ಡ್ ರೂಮಿನ ಸುತ್ತಮುತ್ತ, ಹೀಗೆ ಸಾಕಷ್ಟು ಕೃತಿಗಳನ್ನ ಸತೇಶ್ ಎನ್ ಬೆಳ್ಳೂರವರು ಬರೆದಿದ್ದಾರೆ. ಕನ್ನಡಿಗರಿಗೆ ಇವರ ಅನುಭವದ ಸಾರ ಸಿಗಲಿ ಅನ್ನೋ ದೃಷ್ಟಿಯಿಂದ ಸತೇಶ್ ಸರ್ನ ನಾವು ಇಲ್ಲಿ ಕರೆದಿದ್ದೀವಿ. ಬನ್ನಿ, ಹಾಗಾದರೆ ಈ ಒಂದು ಮಾತುಕತೆಯನ್ನು ಸತೇಶ್ ಅವರೊಂದಿಗೆ ಆರಂಭಿಸೋಣ. ಸರ್, ನಾನು ಈಗಾಗಲೇ ಹೇಳಿದೆ, ನನಗೆ ಪರಿಚಯ ಆಗಿದ್ದು ಸತೇಶ್ ಬೆಳ್ಳೂರವರು ಈ ಒಂದು ಸ್ಟಾರ್ಟಪ್ ನೀವು ಕಟ್ಟಬಹುದು ಅನ್ನೋ ಪುಸ್ತಕದ ಮೂಲಕ. ಸೊ ಮೊದಲನೇದಾಗಿ ಅದೇ ಐಡೆಂಟಿಟಿ ಬಗ್ಗೆ ನಾನು ಕೇಳ್ತೀನಿ. ಸ್ಟಾರ್ಟಪ್ ಅಂದರೆ ಉದ್ಯಮಶೀಲತೆ. ಇಡೀ ಭಾರತ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ಆತ್ಮನಿರ್ಭರ್ ಭಾರತ ಅಂತ ಮಾತಾಡ್ತೀವಿ, ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸೊ ಸ್ಕಿಲ್ ಡೆವಲಪ್ಮೆಂಟ್ಗಳ ಬಗ್ಗೆ ಈ ಥರದ್ದೆಲ್ಲ ಮಾತಾಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ. ಆದರೆ ಇದೇ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಡ್ಮಿನಿಸ್ಟ್ರೇಷನ್ ನೋಡಿಕೊಂಡು, ಸೇಲ್ಸ್ ನೋಡಿಕೊಂಡು, ಕಾರ್ಪೊರೇಟ್ ಜಗತ್ತಿನ ಒಳ ಹೊರಗನ್ನು ತಿಳ್ಕೊಂಡಿದ್ದಾರೆ ಸತೇಶ್ ಅವರು. ಸೊ ಬನ್ನಿ, ಹಾಗಾದರೆ ಅವ್ರ ಜೊತೆಗೆ ಮಾತುಕತೆ ಶುರು ಮಾಡೋಣ. ಸರ್, ಮೊದಲನೇದಾಗಿ ನಾನು ಈ ಪುಸ್ತಕದ ಬಗ್ಗೆನೇ ಕೇಳ್ತೀನಿ. ಈ ಒಂದು ಪುಸ್ತಕ ಬರೆಯೋಕ್ಕೆ ಏನು ಸರ್ ಸ್ಫೂರ್ತಿ ನಿಮಗೆ? ಸ್ಟಾರ್ಟಪ್ ನೀವು ಕಟ್ಟಬಹುದು. ಮುಖ್ಯತಃ ಸ್ಫೂರ್ತಿ ಅಂತಂದರೆ ಕನ್ನಡದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ಆಗಿಲ್ಲ ಅಂತ ಒಂದು. ಎರಡನೇದು, ನಾನು ನನ್ನ ಇಡೀ ವೃತ್ತಿ ಜೀವನದ 35 ವರ್ಷಗಳಲ್ಲಿ ಬಹುತೇಕ ಸುಮಾರು 30 ವರ್ಷಗಳನ್ನು ನಾನು ಕಳೆದಿರೋದು ಸ್ಟಾರ್ಟಪ್ ಅಂತಹ ಕಂಪನಿಗಳಲ್ಲೇ. ಬಹಳ ದೊಡ್ಡ ದೊಡ್ಡ ಕಂಪನಿ, IBM ಇರ್ಬೋದು, ಸೀಮನ್ಸ್ ಇರ್ಬೋದು, ಇಂಥ ಕಂಪನಿಗಳಲ್ಲಿ ನಾನು ಕೆಲಸ ಮಾಡುವಾಗಲೂ ಆ ಕಂಪನಿಯ ಆ ಹೊತ್ತಿನ ಒಂದು ಸ್ಟಾರ್ಟಪ್ ಗುಂಪಿನಲ್ಲಿ ನಾನಿದ್ದೆ, ಬಳಗದಲ್ಲಿದ್ದೆ. ಹಾಗಾಗಿ ಈ ಸ್ಟಾರ್ಟಪ್ ಅನ್ನೋದನ್ನು ತುಂಬ ಹತ್ತಿರದಲ್ಲಿ ಕಂಡಿದ್ದೆ.
ಆ ಎಲ್ಲ ಅನುಭವಗಳನ್ನು ಕನ್ನಡದ ಓದುಗರಿಗೆ ಒಂದಷ್ಟು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ಮೈಲಾಂಗಿನ ಸ್ನೇಹಿತರಾದಂತಹ ಪವಮಾನ್ ಅವರು ಬಂದು ಇದು ಒಳ್ಳೆ ಸಬ್ಜೆಕ್ಟ್, ಇದ್ರ ಮೇಲೆ ಪುಸ್ತಕ ಬರ್ಕೊಡಿ ಅಂತ ಹೇಳಿದರು. ಅಲ್ಲಿಂದ ಶುರುವಾದದ್ದು. ಸೊ ಹಾಗೆ ಶುರುವಾಗಿ ಈಗ ಇಲ್ಲಿಗೆ ಬಂದಿದೆ. ಖಂಡಿತ ನೀವು ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಿ, ನಾನು ಅದನ್ನು ನಿಮ್ಗೆ ಹೇಳ್ತೀನಿ. ಆದರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ಒಂದ್ಸಲ ಹೇಳ್ತೀನಿ. ನಾನು ನನ್ನ ಪರ್ಸ್ನಲ್ ಅನುಭವ ಹೇಳ್ತೀನಿ. ಈ ಪುಸ್ತಕ ನಾನು ಯೂಶ್ವಲಿ ಇತ್ತೀಚೆಗೆ ಹೇಗಾಗಿದೆ, ಒಂದು ಪುಸ್ತಕ ಓದ್ಬೇಕಾದ್ರೆ 1 ತಿಂಗಳು ಬೇಕಾಗುತ್ತೆ, ಆ ಥರ ಆಗ್ಬಿಟ್ಟಿದೆ. ಟೈಮು ಬೇರೆ ಬೇರೆ ಕಾರಣಗಳು. ಆದರೆ ಈ ಪುಸ್ತಕ ನಾನು ಒಂದ್ಸಲ ಶುರು ಮಾಡಿದ ಮೇಲೆ ಇದನ್ನು ಒಂದೇ ದಿನದಲ್ಲಿ ಮುಗಿಸಲಿಲ್ಲ, ಬಟ್ 2 ದಿನ ತೊಗೊಂಡೆ ಅನಿಸುತ್ತೆ. ಬಟ್ ಒಂದ್ಸಲ ಶುರು ಮಾಡಿದ ಮೇಲೆ ಇದನ್ನು ಸತತವಾಗಿ, ಅಂದರೆ ಟೈಮ್ ಸಿಕ್ಕಾಗಲ್ಲ ಓದಿ ನಾನು ಮುಗಿಸಿದೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಪುಸ್ತಕ. ಇದರಲ್ಲಿ ಏನಿದೆ ಅಂತ ಒಂದ್ಸಲ ಹೇಳ್ತೀನಿ ನಿಮಗೆ ನಾನು. ಅದಾದ ನಂತರ ಇದನ್ನು ನಾವು ಮಾತಾಡಬಹುದು. ವಿಶ್ವದ ಅದ್ಭುತಗಳು 7 ಮತ್ತೊಂದು ಇದನ್ನು ಹೇಳಿದ್ರೆ ಗೊತ್ತಾಗಲ್ಲ ಬಹುಶಃ. ಸೊ ಒಟ್ಟಾರೆಯಾಗಿ ಅಂತಂದರೆ ನಿಮ್ಮದೇ ಉದ್ಯಮನ ಹೇಗೆ ಕಟ್ಟಬಹುದು, ಅದಕ್ಕೆ ಜೆನೆಸಿಸ್ ಎಲ್ಲಿಂದ ಬರುತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ, ಐಡಿಯಾ ಎಲ್ಲಿಂದ ಬರುತ್ತೆ, ಐಡಿಯಾ ಅಂದರೆ ಏನು, ಈ ಥರ ಸ್ಟಾರ್ಟಪ್ಗಳ ಸಿಲಿಕಾನ್ ಸಿಟಿ ಅಂತಂದರೆ ನಾವೇನು ಬೆಂಗಳೂರು ಸಿಲಿಕಾನ್ ಸಿಟಿ, ನಿಜವಾದ ಸಿಲಿಕಾನ್ ಸಿಟಿ ಎಲ್ಲಿದೆ, ಹೇಗೆ ಶುರುವಾಯಿತು, ಅಂದರೆ ಇವತ್ತು ನಾವೇನು ದೊಡ್ಡ ದೊಡ್ಡ ಕಂಪನಿಗಳು, ಬೃಹದಾಕಾರದ ಕಂಪನಿಗಳು ಅಂತ, ಜೈಂಟ್ ಕಂಪನಿ ಅಂತ ಏನಂತೀವಿ, ಅದು ಶುರುವಾಗಿದ್ದು ಹೇಗೆ, ಒಂದು ಗರಾಜಲ್ಲಿ, ಒಂದು ಮನೆ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಕುರ್ಚಿಯ ಮೂಲಕ ಶುರುವಾಗಿದ್ದ ಆ ಥರ ಸ್ಫೂರ್ತಿಯ ಕಥನಗಳನ್ನ ಇವರು ಸತೀಶ್ ಬೆಳ್ಳೂರವರು ಇದರಲ್ಲಿ ಬರೆದಿದ್ದಾರೆ. ಸರ್, ಈ ಪುಸ್ತಕದ ಬಗ್ಗೆ ನೀವು ಹೇಳಿದ್ರಿ ಹೇಗೆ ಕಟ್ಬೋದು ಅಂಥೇಳಿ. ಸೊ ಈ ಪುಸ್ತಕದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ಬೋದು ಸರ್, ಏನೆಲ್ಲ ಇದೆ ಇದರಲ್ಲಿ ಅಂತ ಹೇಳಿ. ಮೊದಲಲ್ಲೇ ಹೇಳಬೇಕು ಅಂತಂದರೆ, ಈ ಸ್ಟಾರ್ಟಪ್ ನೀವು ಕಟ್ಟಬಹುದು ಅಥವಾ ಮ್ಯಾನೇಜ್ಮೆಂಟಿನ ಯಾವುದೇ ಒಂದು ವಿಷಯವಾಗಿ ಬರೆಯೋಕ್ಕೆ ಶುರು ಮಾಡಿದಾಗ ನೇರವಾಗಿ ವಿಷಯಕ್ಕೆ ಇಳಿತೀವಿ ನಾವು. ಅಂತಂದರೆ ದಿ ವೆಸ್ಟರ್ನ್ ವರ್ಲ್ಡ್ ರೈಟ್ಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಂತಂದರೆ, ಮ್ಯಾನೇಜ್ಮೆಂಟಿಗೆ 7 ಸೂತ್ರಗಳು, ಯಶಸ್ಸಿಗೆ 11 ಸೂತ್ರಗಳು, ಈ ಥರ ಅಂತ. ಈ ರೀತಿಯಾದಂತಹ ಕಥನ ಶೈಲಿ ನನಗೆ ಅಷ್ಟು ಒಗ್ಗಿ ಬರಲ್ಲ. ಯಾಕೆಂತಂದರೆ ಅದನ್ನು ಓದ್ತಾ ಇರೋರು 11 ಸೂತ್ರ ಯಾವುದಪ್ಪ ನನಗೆ ಗೊತ್ತಾಯಿತು ಅಂತ ಅಂದ್ಕೋಬಾರ್ದು. ಅವರು ಓದಿ ಪುಸ್ತಕದ ಕಡೆಯ ಹಂತಕ್ಕೆ ಬಂದಾಗ ಅದರ ಒಳಗೆ ಇರತಕ್ಕಂತಹ ಅರ್ಥ ಏನು ಅನ್ನೋದನ್ನು ಗ್ರಹಿಸ್ಕೊಂಡಾಗ ಅದು ಅವ್ರ ಒಳಗೆ ಇಳಿಯುತ್ತೆ ಅಂತ. ಆ ರೀತಿಯಲ್ಲಿ ನಾನು ಯೋಚನೆ ಮಾಡಿ ಪುಸ್ತಕವನ್ನು ಬರೆಯುವಾಗ ಅದನ್ನು 2 ಭಾಗಗಳಾಗಿ ಮಾಡಿದೆ. ಇದರಲ್ಲಿ ಮೊದಲನೇ ಭಾಗದಲ್ಲಿ ಸ್ಟಾರ್ಟಪ್ ವಿಷಯ ಇಲ್ಲವೇ ಇಲ್ಲ. ನೀವು ಯಾವುದೇ ಒಂದು ಸ್ಟಾರ್ಟಪ್ಪಿನ ಪುಸ್ತಕ ಆಗಲಿ, ನಾನು ಹೆಚ್ಚಿಗೆ ಓದೋನಲ್ಲ, ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನು ನಾನು ಶಾಸ್ತ್ರೀಯವಾಗಿ ಓದೋನಲ್ಲ, ಏನಿದ್ರೂ ನನ್ನ ಅನುಭವಗಳ ಸಾರವನ್ನು ಇಲ್ಲಿ ಇಳಿಸಿದ್ದೀನಿ ಅಷ್ಟೇ. ಇಲ್ಲಿ ಬಹಳ ಮುಖ್ಯ ಏನು ಅಂತಂದರೆ, ಎಲ್ಲರೂ ಕೂಡ ಈ ಸ್ಟಾರ್ಟಪ್ ಅನ್ನೋದು ಹೇಗೆ ಶುರುವಾಯಿತು ಅಂತಂದರೆ, ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ ಆ ಪ್ರಾಂತ್ಯದಲ್ಲಿ ಸುಮಾರು 1930ರಿಂದ ಹ್ಯೂಲೆಟ್ ಪೆಕಾರ್ಡ್ ಶುರುವಾದಂತಹ ದಿನದಿಂದ ಒಂದು ಸ್ಟಾರ್ಟಪ್ ಅನ್ನೋ ಕಾನ್ಸೆಪ್ಟ್ ಬಂತು ಅಂತ ಶುರು ಮಾಡ್ತಾರೆ. ಯಾಕೆಂದರೆ ಹ್ಯೂಲೆಟ್ ಮತ್ತು ಪೆಕಾರ್ಡ್ ತಮ್ಮ ಗರಾಜ್ನಲ್ಲಿ ಶುರು ಮಾಡ್ತಾರೆ ರೇಡಿಯೋಗಳನ್ನು ಕಟ್ಟೋದಕ್ಕೆ. ನಂತರ ಇವತ್ತು ಗೊತ್ತು ಆ ಕಂಪನಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ. ಅವ್ರ ಶುರುವಾತಾದದ್ದು ಅಲ್ಲಿಂದ. ಅದೇ ಸ್ಟಾರ್ಟಪ್ಗೆ ಒಂದು ಶುರುವಾತು ಅಂತ ಹೇಳ್ತಾರೆ. ನನಗೆ ಅದು ಸರಿ ಅಂತ ಅನಿಸಲ್ಲ. ಯಾಕೆಂತಂದರೆ ಯಾವುದೇ ಒಂದು ನಮ್ಮ ಸಮಾಜದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕಾಲಘಟ್ಟದಲ್ಲಿ ಒಂದು ಪರ್ವ ಆಗಬೇಕಾದ್ರೆ, ಒಂದು ವೆನ್ ವಿ ಸೇ ಮೆಮೋತ್ ಚೇಂಜ್, ಆ ರೀತಿ ಅದು ಆಗಬೇಕು ಅಂತಂದರೆ ಅದಕ್ಕೆ ಒಂದು 100 ವರ್ಷಗಳ ಹಿನ್ನೆಲೆ ಇದೆ ಅಂತ. ನಾನು ಸ್ಟಾರ್ಟಪ್ ಮಾಡ್ತೀನಿ, ಒಂದು ಐಡಿಯಾ ಇರಬೇಕು, ಹಣ ಇರಬೇಕು, ಅದು ಮುಖ್ಯ ಅಂತಲ್ಲ. ಸ್ಟಾರ್ಟಪ್ ಮಾಡೋಕ್ಕೆ ತುಂಬ ಮುಖ್ಯ ಸ್ಟಾರ್ಟಪ್ ಮಾಡುವಂತಹ ಒಂದು ಮನಸ್ಥಿತಿ ಇರಬೇಕು ಅಂತ. ಯು ನೀಡ್ ದಟ್ ಆ್ಯಪ್ಟಿಟ್ಯೂಡ್ ಟು ಸ್ಟಾರ್ಟ್ ಎ ಕಂಪ್ನಿ ಲೈಕ್ ದಟ್ ಅಂತ. ಆ ಆ್ಯಪ್ಟಿಟ್ಯೂಡನ್ನ ಗುರುತಿಸ್ಕೊಳ್ತಾ ನಾನು ಸ್ಯಾನ್ ಫ್ರಾನ್ಸಿಸ್ಕೋಲೇ ಯಾಕಾಯಿತು ಪ್ರಶ್ನೆ. ಈಗ ಸಾಫ್ಟ್ವೇರ್ ಒಂದು ಕ್ರಾಂತಿ ಭಾರತದಲ್ಲಾದರೆ ಬೆಂಗಳೂರಲ್ಲೇ ಯಾಕಾಯಿತು ಮೊದಲು, ಅದು ಕ್ಯಾಲಿಫೋರ್ನಿಯಾದಲ್ಲೇ ಯಾಕಾಯಿತು ಅನ್ನೋ ಜಾಡನ್ನು ಹಿಡ್ಕೊಂಡು ಹೋದಾಗ ನಾನು ಶುರು ಮಾಡೋದು ಈ ಪುಸ್ತಕವನ್ನು ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ 1850 ಆ ಹೊತ್ತಿನಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಆದಂತಹ ಒಂದಷ್ಟು ಆಗುಹೋಗುಗಳು. ಅಲ್ಲಿ ನಾನು ಅದನ್ನು ಚಿನ್ನದಾತುರದ ಅವಧಿ ಅಂತ ಕರಿತೀನಿ. ಇಟ್ಸ್ ಗೋಲ್ಡ್ ರಶ್ ಆಫ್ ಕ್ಯಾಲಿಫೋರ್ನಿಯಾ ಆಫ್ ದಿ 1860s ಅಂತ. ಅಲ್ಲಿ ಚಿನ್ನ ಪತ್ತೆ ಆಗುತ್ತೆ. ಅದು ಕತೆ ಭಾಳ ರೋಚಕವಾದಂತಹ ಕತೆ. ಅನೇಕ ಕತೆಗಳು ಬರುತ್ತೆ. ಅಲ್ಲಿ ಬಂದಾಗೆಲ್ಲ ನಮಗೇನು ಅನಿಸುತ್ತೆ, ಚಿನ್ನ ಪತ್ತೆ ಆಯಿತು, ಜನ ಹಿಂಡಾಗಿ ಬಂದರು, ಚಿನ್ನಕ್ಕೋಸ್ಕರ ನೆಲ ಅಗಿಯೋಕ್ಕೆ ಶುರು ಮಾಡಿದ್ರು ಅಲ್ವಾ. ಅಲ್ಲಿ ಒಂದಷ್ಟು ಮನುಷ್ಯನ ಕೆಟ್ಟ ಭಾವನೆಗಳೆಲ್ಲ ಹೊರಗೆ ಬರಲಿಕ್ಕೆ ಶುರುವಾಯಿತು, ಪೈಪೋಟಿ ಶುರುವಾಯಿತು, ಒಬ್ರಿಗೊಬ್ರು ಕದನ ಆಯಿತು. ಇದು ಒಂದು ಆಸ್ಪೆಕ್ಟು. ದಿಸ್ ಇಸ್ ಅ ನೆಗೆಟಿವ್ ಆಸ್ಪೆಕ್ಟ್. ನಾನು ಯಾವತ್ತೂ ಜೀವನದಲ್ಲಿ ನಾನು ನಕಾರಾತ್ಮಕವಾದಂತಹ ಇದನ್ನು ಹೌದು ಇದೆ, ಆದರೆ ಅದನ್ನೂ ಮೀರಿದಂತಹ ಒಂದು ಸಕಾರಾತ್ಮಕವಾದಂತಹ ಬೆಳವಣಿಗೆ ಇದೆ, ಇದು ಮುಖ್ಯ ಅಂತ. ಅದೇ ಕಾಲದಲ್ಲಿ ಆದಂತಹ ಈ ಒಂದು ಬದಲಾವಣೆ ನೀವು ನೋಡಿದ್ರೆ, ಚಿನ್ನ ಸಿಕ್ಕಿದ ಕೂಡಲೇ
ಜನ ಅಲ್ಲಿ ಬಂದರೂ ನಿಜ, ಎಲ್ಲ ಕೆಟ್ಟ ಕೆಲಸಗಳು ಆದವು. ಆದರೆ ಚಿನ್ನವನ್ನು ಹೇಗೆ ನಾವು ಪರಿಷ್ಕರಿಸಬೇಕು ಅನ್ನೋ ಟೆಕ್ನಾಲಜಿ ಬೆಳೀತು. ಅಲ್ಲೊಂದು ಬಂದರು ಬಂತು, ಅದನ್ನು ಸಾಗಿಸಲಿಕ್ಕೆ ಬೇಕಾದಂತಹ ರಸ್ತೆಗಳು ನಿರ್ಮಾಣ ಆದವು ಅಲ್ವಾ. ಇವೆಲ್ಲ ಒಂದು ಪ್ರಗತಿಯ ಸಂಕೇತ ಅಂತ, ಇವೆಲ್ಲವೂ ಕೂಡ ಆಯಿತು ಅಂತ. ಆ ಒಂದು ಮನಸ್ಥಿತಿ ಅಲ್ಲಿ ಬಂದದ್ರಿಂದ, ಚಿನ್ನದ ಆತುರದ ಅವಧಿಯಿಂದ, ಅಲ್ಲಿಂದ ಒಂದು 50-60 ವರ್ಷಗಳು, 1910 ಇರ್ಬೋದು ಸುಮಾರು, ಆ ಹೊತ್ತಿಗೆ ಅಮೇರಿಕದ ಇನ್ನೊಂದು ಬದಿಯಲ್ಲಿದ್ದಂತಹ ಹಾಲಿವುಡ್ ಚಿತ್ರೋದ್ಯಮ ಏನಿದೆ ಅಷ್ಟು ವಲಸೆ ಬರುತ್ತಲ್ಲಿಗೆ. ಯಾಕೆ ಬಂದವು? ಅವುಗಳಲ್ಲಿ ಬಂದಿದ್ದು ಯಾಕೆ ಅಂದರೆ ಅಲ್ಲಿ ಆ ಒಂದು ಚಿತ್ರಕ್ಕೆ ಬೇಕಾದಂತಹ ಸೃಜನಾತ್ಮಕಂತಹ ಕಲೆ ಏನಿದೆ ಅದು ಆ ಜನರಲ್ಲಿ, ಆ ನೆಲದಲ್ಲಿ, ಆ ಜಲದಲ್ಲಿ ಇತ್ತು ಅಂತ. ಹಾಗಾಗಿ ಬಂದರು ಅಂತ. ಅದೇ ಜಾಗದಲ್ಲಿ ಯಾಕೆ ಸ್ಟಾರ್ಟಪ್ಗಳು ಶುರುವಾಯಿತು ಅಂತಂದರೆ ಸ್ಟಾರ್ಟಪ್ ಕಟ್ಟೋದಕ್ಕೆ ಬೇಕಾದಂತಹ ಒಂದು ಮನಸ್ಥಿತಿ ಆ ನೆಲದಲ್ಲಿ, ಆ ಜಲದಲ್ಲಿ, ಆ ಜನರಲ್ಲಿ ಇತ್ತು ಅಂತ. ಹಾಗಾಗಿ ನಾವು ಸ್ಟಾರ್ಟಪ್ ಅನ್ನೋದನ್ನು, ಸ್ಟಾರ್ಟಪ್ ಕಟ್ಟುವುದಕ್ಕೆ 10 ಸೂತ್ರಗಳು ಅಂತ ಹೇಳಿಬಿಟ್ರೆ, ಅದಕ್ಕಿಂತ ಬಹಳ ಮುಖ್ಯ 10 ಸೂತ್ರಗಳು ನಮಗೆ ಮಂತ್ರವಾಗೋದಕ್ಕೆ ಮೊದಲು ನಮ್ಮಲ್ಲಿರಬೇಕಾದಂತಹ ಮನಸ್ಥಿತಿ ಏನು, ತಯಾರಿ ಏನು, ವಾಟ್ ಈಸ್ ದ ಪ್ರಿಪೇರ್ಡ್ನೆಸ್ ದಟ್ ವಿ ನೀಡ್ ಟು ಹ್ಯಾವ್, ಇದು ಬಹಳ ಮುಖ್ಯ ಅಂತ. ಹಾಗಾಗಿ ಮೊದಲನೇ ಅಧ್ಯಾಯ ಅಂತ ನಾನೇನು ಮಾಡಿದ್ದೀನಿ, ಬಹುತೇಕ ಒಂದು 40-50 ಪುಟ ಇದಕ್ಕೆ ನಾನು ಮೀಸಲಿಟ್ಟಿದ್ದೀನಿ. ಯಾಕೆ ಅಂತಂದರೆ ನನಗದು ತುಂಬ ಮುಖ್ಯ ಅಂತ. ನೀವು ಯಾವುದೇ ಒಂದು ಸ್ಟಾರ್ಟಪ್ ಕಟ್ಟಿರೋರನ್ನ ಕೇಳಿದ್ರೂ ಕೂಡ ಯಾವುದೋ ಒಂದು ಹೊತ್ತಿನಲ್ಲಿ ಒಂದು ಐಡಿಯಾ ಬಂತು, ದುಡ್ಡಿತ್ತು, ಸ್ಟಾರ್ಟಪ್ ಮಾಡಿದೆ ಅಂತ ಹೇಳಲ್ಲ. ಆ ಸ್ಟಾರ್ಟಪ್ ಕಟ್ಟೋ ಆ ದಿನದ ಹಿಂದಿನ ಒಂದು 10 ವರ್ಷಗಳಲ್ಲಿ ಅವರು ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿರ್ತಾರೆ ಅಂತ. ಅದು ಬಹಳ ಮುಖ್ಯ ಅಂತ. ಅದನ್ನು ಒಂದಷ್ಟು ವಿಶದವಾಗಿ ಓದುಗರಿಗೆ ತಿಳಿಸಬೇಕು ಅಂತ ಮೊದಲನೇ ಅಧ್ಯಾಯದಲ್ಲಿ ಆ ಇತಿಹಾಸವನ್ನು ಕಟ್ತಾ ಹೋಗ್ತೀನಿ. ಎರಡನೇ ಅಧ್ಯಾಯದಲ್ಲಿ ನನ್ನ ಅನುಭವಗಳು, ಒಂದು ಸ್ಟಾರ್ಟಪ್ ಕಂಪನಿಯ ವಿಷಯವಾಗಿ ನನ್ನ ಒಂದಷ್ಟು ಅನುಭವಗಳನ್ನು ಹಂಚ್ಕೊಂಡಿದ್ದೀನಿ. ಸರ್, ಅದು ಮನಸ್ಥಿತಿ ಅಂತ ಹೇಳಿದ್ರಲ್ಲ ಸರ್ ನೀವು, ಒಂದು ಎಲ್ಲಕ್ಕಿಂತ ಮುಖ್ಯ, ಈ ಎಲ್ಲ ಸೂತ್ರಗಳಿಗೆ ಮಿಗಿಲಾದ್ದು ಹೊರತಾದ್ದು ಮನಸ್ಥಿತಿ. ಅದು ಏನು ಸರ್ ಮನಸ್ಥಿತಿ? ಮತ್ತು ಅಲ್ಲಿ ಅಂದರೆ ನೀವೇನು ಒಂದು ಅಮೇರಿಕದ ಒಂದು ಪ್ಲೇಸ್ ಬಗ್ಗೆ ಹೇಳಿದ್ರಿ, ಅಲ್ಲಿ ಆ ಜನರಲ್ಲಿ ಅವರ ಅಲ್ಲಿ ಆ ಭೂಮಿನಲ್ಲಿ ಆ ಮನಸ್ಥಿತಿ ಇತ್ತು ಅಂತ. ಏನು ಸರ್ ಆ ಮನಸ್ಥಿತಿ? ಮನಸ್ಥಿತಿ ಅಂತಂತಂದರೆ ವೇದಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ವೇದದಲ್ಲಿ ಒಂದು ವಿಚಾರ ತಿಳಿಸ್ತಾರೆ. ಇವತ್ತು ನಾನು ನಿಮ್ಮ ಜೊತೆ ಜಗಳ ಆಡಿದೆ ಅಂತ ಇಟ್ಕೊಳ್ಳಿ, ಹೊಡೆದಾಡ್ಬಿಟ್ಟಿದ್ದೀನಿ ನಿಮ್ಮ ಜೊತೆ. ಇವತ್ತಿನ ಕ್ರಿಯೆ ಅಲ್ಲ, ಅದು ಪ್ರಕ್ರಿಯೆ ಅಲ್ಲ. ನಾನು ನಿಮ್ಮ ಜೊತೆ ಹೊಡೆದಾಡಬೇಕಾದ್ರೆ ಇವತ್ತಿನಿಂದ 1 ವರ್ಷದ ಹಿಂದಿಂದ ನಾನು ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತನಾಡ್ತಿರ್ತೀನಿ. ಅವ್ರು ಹೀಗೆ, ಅವ್ರು ಹಾಗೆ ಅನ್ನೋದನ್ನು ನಾನು ಮನಸ್ಸಿನಲ್ಲಿ ಮಾತಾಡಿ ಕಂಡೋರ ಹತ್ರ ಎಲ್ಲ ಹೇಳಿ ಇವತ್ತು ಇದಕ್ಕೆ ಬಂದಿದ್ದೀನಿ. ಹಾಗಿದ್ರೆ ಆ ಮಾತಿನಿಂದ ಇದಾಯ್ತಾ? ಅಲ್ಲ ಅಂತ. ಆ ಮಾತಿಗೂ 1 ವರ್ಷದ ಹಿಂದೆ ನಾನು ಯೋಚನೆ ಮಾಡ್ತಿರ್ತೀನಿ, ಇವ್ನು ಕೆಟ್ಟವನು, ಇವ್ನು ಏನಾರೋ ಒಂದು ಮಾಡಬೇಕು ಅಂತ ಒಂದು ಚಿಂತನೆ ಇರುತ್ತೆ ಮನಸ್ಸಿನಲ್ಲಿ. ಆ ಚಿಂತನೆ ಮಾತಾಗಿ ಮಾತು ಕ್ರಿಯೆಯಾಗುತ್ತೆ ಅಂತ. ಅದೇ ರೀತಿ ಇವತ್ತು ಸ್ಟಾರ್ಟಪ್ ಕಟ್ತೀನಿ ಅಂದರೆ ಆ ಸ್ಟಾರ್ಟಪ್ ಕಟ್ಟೋದಕ್ಕೆ ಅದ್ರ ಬಗ್ಗೆ ಒಂದಷ್ಟು ಗೆಳೆಯರ ಜೊತೆ ಮಾತಾಡ್ತಿರ್ತಾರೆ. ಕೆಲಸಕ್ಕೆ ಸೇರಿರ್ತಾರೆ, ಓದು ಮುಗಿದಿರುತ್ತೆ, ಯಾವುದೋ ಒಂದು ಕೆಲಸಕ್ಕೆ ಸೇರಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಆದರೆ ಯಾರು ಸ್ಟಾರ್ಟಪ್ ಕಟ್ಟಬೇಕು ಅಂತಿರ್ತಾರೋ ಅಂಥವರು ತಮ್ಮ ಎಲ್ಲ ಬಿಡುವಿನ ವೇಳೆಯಲ್ಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಇವತ್ತಿನ ಪಿಕ್ಚರ್ ಯಾವುದು, ಈ ಪುಸ್ತಕ ಓದೋದ್ಯಾ, ಅಲ್ಲಿಗೆ ಇವತ್ತು ರಾತ್ರಿ ಡಿನ್ನರ್ಗೆ ಬರ್ತೀವಿ, ಆ ಚಿಂತನೆಗಳಿರಲ್ಲ ಅವ್ರಿಗೆ. ಏನು ಮಾಡೋದು, ಇದು ಥರ ಒಂದು ಐಡಿಯಾ ಇದೆ, ಕ್ಯಾನ್ ಐ ಕನ್ವರ್ಟ್ ಇಟ್ ಇಂಟು ಎ ಕಂಪ್ನಿ, ಈ ಥರ ಮಾತುಗಳಾಡ್ತಿರ್ತಾರೆ. ಅದಕ್ಕೆ ಪ್ರಾಯಶಃ ನಾನು ಅಂದ್ಕೊಂಡಿರೋದು, ಇಂತಹ ಮಕ್ಕಳು ಓದೋ ಸಮಯದಲ್ಲೇ ನಾನು ಒಂದು ಸ್ಟಾರ್ಟಪ್ ಕಟ್ಟಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ತೊಡಕೊಂಡಿರ್ತಾರೆ ಅಂತ. ಇದು ಮನಸ್ಥಿತಿ ಅಂತ. ಮನಸ್ಥಿತಿ ಅಂತ ಅನ್ನೋದು ಒಂಥರ ನೆಲ ಇದ್ದಂಗೆ. ನೀವು ಉತ್ತಿ ಬಿತ್ತು ಮಾಡೋಕ್ಕೂ ಮೊದಲು ಆ ನೆಲವನ್ನು ಒಂದಷ್ಟು ಸಾಫ್ ಮಾಡಿ, ಕಳೆಯನ್ನೆಲ್ಲ ಕಿತ್ತು, ಅದಕ್ಕೆ ಬೇಕಾದಂತಹ ಒಂದಷ್ಟು ಗೊಬ್ಬರನ ಕೊಟ್ಟು ಎಲ್ಲ ಆದಮೇಲೆ ನೀವು ಬೀಜ ಬಿತ್ತಿದ್ರೆ ಅದು ಆರಾಮವಾಗಿ ಬರುತ್ತೆ ಅಂತ. ಸೊ ಸ್ಟಾರ್ಟಪ್ ಮೆಂಟ್ಯಾಲಿಟಿ ಅಂತ, ದಟ್ಸ್ ವಾಟ್ ವಿ ಕಾಲ್ ಇಟ್ ಅಂತಂತಂದರೆ ಮನಸ್ಥಿತಿ ಏನು ಅಂತ. ಮನಸ್ಥಿತಿ ಯಾಕೆ ಅನ್ನೋದು ಹೇಳಿದೆ. ಆ ಮನಸ್ಥಿತಿ ಏನು ಅಂತಂತಂದರೆ ನಾನು ಹಣ ಮಾಡಬೇಕು ಅಲ್ಲ. ಯಾರೂ ಕೂಡ ಸ್ಟಾರ್ಟಪ್ ಕಂಪ್ನಿಯನ್ನು ನಾನು ಹಣ ಮಾಡಬೇಕು ಅಂತ ಮಾಡಲ್ಲ. ಹಣ ಮಾಡೋಕ್ಕೆ 100 ವಿಧಗಳಿದೆ. ಸ್ಟಾರ್ಟಪ್ಪೇ ಯಾಕೆ ಮಾಡಬೇಕು ಅಲ್ವಾ? ಸ್ಟಾರ್ಟಪ್ ಕಟ್ತೀನಿ ಅನ್ನತಕ್ಕಂತಹ ಮನಸ್ಥಿತಿ ಯಾರಲ್ಲಿದೆಯೋ ಅವರು ಜೀವನದಲ್ಲಿ ಸ್ಟಾರ್ಟಪ್ ಕಟ್ಬೋದು, ಅಥವಾ ಇರುವಂತಹ ಕೆಲಸದಲ್ಲೇ ಆ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡ್ಬೋದು. ಅದೊಂದು ಬಹಳ ಸೂಕ್ಷ್ಮವಾದಂತಹ ವ್ಯತ್ಯಾಸ ಇದೆ ಅದಕ್ಕೆ. ಅವರು ಏನೇ ಮಾಡಿದ್ರೂ ಕೂಡ ಹಣ ಮಾಡಬೇಕು ಅನ್ನೋದು ಅವ್ರದ್ದು ಇದಲ್ಲ. ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಒಂದನೇದು. ಎರಡನೇದು, ನಾನು ನನ್ನ ಜೀವನವನ್ನು ಆದಷ್ಟು ಸವಾಲುಗಳಿಂದ ತುಂಬಿಸ್ಕೋಬೇಕು. ಈ ಎರಡು ಇದಿದೆಯಲ್ಲ, ಇದು ಮನಸ್ಥಿತಿ ಅಂತ. ಇದು ಇಲ್ಲದೆ ನಾನು ಸುಮ್ಮನೆ ಸ್ಟಾರ್ಟಪ್ ಕಟ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೊ ಒಂದು, ನನ್ನ ಜೀವನ ಸವಾಲುಗಳಿಂದ ತುಂಬಿರಬೇಕು. ಐ ವಾಂಟ್ ಮೈ ಲೈಫ್ ಟು ಬಿ ಎಂಬೆಡೆಡ್ ವಿತ್ ಚಾಲೆಂಜಸ್. ಈ ಒಂದು ಮನಸ್ಥಿತಿ ನನಗಿರಬೇಕು. ಎರಡನೇದು,
ಏನಾರೋ ಒಂದು ಸಾಧಿಸ್ಬೇಕು ನಾನು, ಸಮಥಿಂಗ್ ದಟ್ ಕಮ್ಸ್ ಔಟ್ ಆಸ್ ಎ ರಿಸಲ್ಟ್ ವಿಚ್ ಪೀಪಲ್ ಕ್ಯಾನ್ ಸೇ ಹೇ ದಿಸ್ ಬಿಲಾಂಗ್ಸ್ ಟು ದಿಸ್ ಪರ್ಸನ್. ಆ ಒಂದು ತೀವ್ರವಾದಂತಹ ಒಂದು ಒಳಗಡೆ ಆ ಒಂದು ಕುದಿತ ಇಲ್ಲ ಅಂದರೆ ಸ್ಟಾರ್ಟಪ್ ಕಟ್ಸೋಕ್ಕಾಗಲ್ಲ. ಪ್ರಾಯಶಃ ನೀವು ಯಾವುದೇ ಒಂದು ಸೃಜನಾತ್ಮಕವಾದಂತಹ ಒಂದು ವೃತ್ತಿಯಲ್ಲಿ ಅಥವಾ ಒಂದು ಪ್ರವೃತ್ತಿಯಲ್ಲಿ ಜನ ಮುಂದುವರಿತಾರೆ ಅಂದರೆ ಅವ್ರಿಗೆಲ್ರಿಗೂ ಕೂಡ ಇಂತಹ ಒಂದು ಮನಸ್ಥಿತಿ ಇರುತ್ತೆ ಅಂತ. ದಟ್ಸ್ ಎ ಶೀಲ್ಡ್ ಬಿಟ್ವೀನ್ ದಿ ಪರ್ಸನ್ ಆರ್ ದಿ ಇಂಡಿವಿಜುವಲ್ ಆ್ಯಂಡ್ ಹಿಸ್ ಟ್ಯಾಲೆಂಟ್. ಅದಿರಬೇಕು ಅಂತ. ವಂಡರ್ಫುಲ್ ಸರ್. ಇದರಲ್ಲಿ ನೀವು ಸಾಕಷ್ಟು ಕಥೆಗಳನ್ನ ಹೇಳಿದ್ರಿ. ಈಗ HP ಹೇಳಿದ್ರಿ, ನೀವು ಇಂಟೆಲ್ ಹೇಳಿದ್ರಿ. ನಂಗೆ ಸುಮಾರು ದಿನ ಆಯಿತು, ಹೀಗಾಗಿ ಫೇಂಟಾಗಿ ನೆನಪಿದೆ. ಸುಮಾರು ಆ ಥರ ಕಥೆಗಳನ್ನ ನೀವು ಆ ಥರ ಇನ್ಸಿಡೆಂಟ್ಗಳನ್ನ ಹೇಳಿದ್ರೆ, ಹೇಗೆ ಆ ಒಂದು ಮ್ಯಾಜಿಕಲ್ ಮೂಮೆಂಟಲ್ಲಿ ಅವರು ಶುರು ಮಾಡಿದರು, ಅದು ಹೇಗೆ ಟೇಕ್ ಆಫ್ ಆಯಿತು, ಹೇಗೆ ಅದು ಸರ್ ಆ ಥರದ್ದು ಒಂದು ಕಥೆನ, ಒಂದು HPದು, ಇಂಟೆಲ್ದು, ಇನ್ನೊಂದು ಯಾವುದರ ಒಂದು ಕಥೆನ, ಇದರಲ್ಲಿರುವಂಥ ಒಂದು ಸ್ಫೂರ್ತಿದಾಯಕ ಕಥೆ ಅದನ್ನು ಒಂದು ಹೇಳಿ ಸರ್ ನಮಗೆ. ಕತೆ ಅಂತಂದರೆ ಭಾಳ ಒಂದು ನನ್ನ ನೆನಪಿಗೆ ಬರೋದು ಅಂದರೆ ಯಾನ್ ಕೋಮ್ನ ಕತೆ. ಯಾನ್ ಕೋಮ್ ಅಂತ. ಆ ಕತೆ ಯಾಕೆ ನನಗೆ ಅಥವಾ ಈ ಮಾತನ್ನು ಕೇಳ್ತಿರೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಂದರೆ, ಅವನು ನಮ್ಮ ಕಾಲದ ವ್ಯಕ್ತಿ. ಯಾರೋ 100 ವರ್ಷಗಳ ಹಿಂದೆ ಹೀಗಿದ್ರಪ್ಪ ಅನ್ನೋದಕ್ಕಿಂತ ಅರೆ ಅವನು ಈಗಲೂ ಇದ್ದಾನೆ ನೋಡಯ್ಯ, ಈ ರೀತಿ ಇದ್ದಾನೆ ಅಂತ ಹೇಳ್ತೀವಲ್ಲ, ಅದು ತುಂಬ ಆಪ್ತವಾಗುತ್ತೆ. ಆ್ಯಂಡ್ ಇಟ್ ಕನೆಕ್ಟ್ಸ್ ಅಂತ. ಆ ರೀತಿಯಾದಂತಹ ಒಂದು ಕತೆ ಯಾನ್ ಕೋಮ್ದು. ಯಾನ್ ಕೋಮು ಮೂಲತಃ ಅವನು ಉಕ್ರೇನ್ ದೇಶದವನು. ತುಂಬ ಬಡತನದಲ್ಲಿರ್ತಾನೆ. ಅಂದರೆ ಉಕ್ರೇನು ಆ್ಯಸ್ ಯು ನೋ ಇಟ್ಸ್ ಅ ವೆರಿ ಕೋಲ್ಡ್ ಕಂಟ್ರಿ. ಅಂಥ ದೇಶದಲ್ಲಿದ್ದರೂ ಕೂಡ ಅವನ ತಂದೆ ಐ ಥಿಂಕ್ ಅವನು ಮೇಸನ್ ಏನೋ ಆಗಿರ್ತಾನೆ, ತಾಯಿ ಹೌಸ್ ವೈಫು. ಮನೆಯಲ್ಲಿ ಬಿಸಿ ನೀರಿಗೂ ಕೂಡ ಅವರಿಗೆ ಅವಕಾಶ ಇರಲ್ಲ. ಅಂತಂದರೆ ಅಂಥ ಕೋಲ್ಡ್ ಕಂಟ್ರಿನಲ್ಲಿ ಬಿಸಿ ನೀರು ಇಲ್ಲದೆ ಹೇಗೆ ಬದುಕ್ತಿದ್ರು ಅಂತ ಒಂದು ಇಮ್ಯಾಜಿನ್ ಮಾಡ್ಕೋಬೋದು ನಾವು. ಅಂಥ ಕಮ್ಯುನಿಸ್ಟ್ ದೇಶವಾದಂತಹ ಉಕ್ರೇನಿಂದ ಕಮ್ಯುನಿಸ್ಟ್ ಹಿಡಿತದಿಂದ ತಪ್ಪಿಸ್ಕೊಳ್ಬೇಕು ಅಂತ ತಾಯಿ ಮಗ ಅಮೇರಿಕಕ್ಕೆ ಬರ್ತಾರೆ. ಅಲ್ಲಿ ಅವರು ಬದುಕನ್ನು ಶುರು ಮಾಡ್ತಾರೆ. ಇವನು ಸಂಜೆ ಹೊತ್ತು ರಸ್ತೆಯಲ್ಲಿ ಯಾರು ಊಟವನ್ನು ಫ್ರೀಯಾಗಿ ಕೊಡ್ತಾರೋ ಅಂಥ ಸಾಲುಗಳಲ್ಲಿ ನಿಂತ್ಕೊಂಡು ಊಟ ಮಾಡ್ತಾನೆ. ಯಾವುದೋ ಒಂದು ಅಂಗಡಿಗಳಲ್ಲಿ 1-2 ದಿನಸಿ ಅಂಗಡಿಗಳಿಗೆ ಹೋಗಿ ಅಲ್ಲಿ ನೆಲ ಸಾರಿಸುವಂಥ ಕೆಲಸ ಮಾಡ್ತಾನೆ. ಈ ರೀತಿ ಮಾಡ್ತಾ ಇದ್ದವನು ಅದ್ರ ಜೊತೆಗೆ ಓದನ್ನು ಮುಗಿಸ್ಕೊಂಡು, ಅವನಿಗೆ ಗೊತ್ತಿಲ್ಲದೆ ಅವನಿಗೊಂದು ಪ್ಯಾಷನ್ ಇರುತ್ತೆ, ನಾನು ಸಾಫ್ಟ್ವೇರಲ್ಲಿ ಏನಾದ್ರು ಮಾಡಬೇಕು ಅಂತ. ಹಾಗಾಗಿ ಅವನು ಸಾಫ್ಟ್ವೇರ್ನ ಹ್ಯಾಕ್ ಮಾಡುವಂಥ ಒಂದು ಕ್ರಿಯೆಯನ್ನು ತನ್ನದಾಗಿಸ್ಕೊಳ್ತಾನೆ. ಅದನ್ನೇ ಮುಂದಿಟ್ಕೊಂಡು ಅರ್ನ್ಸ್ಟ್ ಆ್ಯಂಡ್ ಯಂಗ್ ಕಂಪ್ನಿ ಕೆಲಸಕ್ಕೆ ಸೇರ್ತಾನೆ. ಸರ್ ಇದು ಯಾವ ವರ್ಷದ ಸರ್ ಇದು? ಇವೆಲ್ಲ ಸುಮಾರು 1995 ಆ ರೀತಿ. ಹಾಗಾಗಿ ಸಾಫ್ಟ್ವೇರ್ ಆದ್ಮೇಲೆ ಸರಿ, ಅಲ್ಲಿಂದ ಅವನು ಪಯಣ ಶುರುವಾಗುತ್ತೆ. ಅಲ್ಲೊಂದು 3-4 ವರ್ಷ ಕೆಲಸ ಮಾಡ್ತಾನೆ ಅರ್ನ್ಸ್ಟ್ ಆ್ಯಂಡ್ ಯಂಗಲ್ಲಿ. ಅಲ್ಲಿ ಅವನಿಗೆ ಒಬ್ಬ ಜೊತೆ ಆಗ್ತಾನೆ, ಅವನ ಹೆಸರು ಮರ್ತುಬಿಟ್ಟಿದ್ದೀನಿ, ಅವನು ವೆರಿ ಕ್ಲೋಸ್ ಫ್ರೆಂಡ್. ಅವರಿಬ್ಬರು ಅಲ್ಲಿಂದ ಯಾಹೂಗೆ ಬರ್ತಾರೆ, ಕೆಲಸಕ್ಕೆ ಸೇರ್ತಾರೆ. ಅಲ್ಲಿಂದ ಯಾಹೂನಲ್ಲಿ ಒಂದಷ್ಟು ಅವರು ಜೊತೆಗೆ ಸೇರಿದಾಗಲ್ಲ ಈಗ ಏನೋ ಒಂದು ಮಾಡಬೇಕು ಅಂತ ಒಂದು ತುಡಿತದಲ್ಲೇ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಾರೆ. ಅವರು ಆ ಒಂದು ಕಾಲಘಟ್ಟದಲ್ಲಿದ್ದಾಗ ಇನ್ನೊಂದು ಒಳ್ಳೆಯ ಕೆಲಸ ಬೇಕು ಅಂದ್ಬಿಟ್ಟು ಫೇಸ್ಬುಕ್ಗೆ ಅಪ್ಲೈ ಮಾಡ್ತಾರೆ ಕೆಲಸಕ್ಕೆ. ಫೇಸ್ಬುಕ್ನವರು ಅವರಿಬ್ಬರನ್ನೂ ರಿಜೆಕ್ಟ್ ಮಾಡ್ತಾರೆ. ಯು ಡೋಂಟ್ ಹ್ಯಾವ್ ದಿ ವೇರ್ ವಿದಲ್ ಟು ವರ್ಕ್ ವಿತ್ ಅಸ್ ಅಂಥೇಳಿ ದಿ ರಿಜೆಕ್ಟ್ ದ 2 ಆಫ್ ದೆಮ್. ಅದಾದ 2 ವರ್ಷದಲ್ಲಿ ಸುಮಾರು 1999 ಇಸವಿಗಳು, ಪ್ರಾಬಬ್ಲಿ ಗೂಗಲ್ ವಿಲ್ ಬಿ ಏಬಲ್ ಟು ಗಿವ್ ಇಟ್. ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಕೈಗೆ ಸಿಗುತ್ತೆ. ಅದು ನೋಡ್ತಿದ್ದಂಗೆ ಅವನಿಗೆ ಯಾನ್ ಕೋಮ್ಗೆ ಅನಿಸುತ್ತೆ, ಏನಿದು, ಇದರಲ್ಲಿ ಏನು ಅದ್ಭುತ ಇದೆಯಲ್ಲ ನೋಡಿ. ಇದನ್ನೇ ಅನ್ನೋದು, ಈಗ ಸ್ಟಾರ್ಟಪ್ ಅನ್ನೋದಕ್ಕೆ ಕೋಟ್ಯಾಂತರ ಜನ ಸ್ಮಾರ್ಟ್ಫೋನನ್ನು ಕೈಯಲ್ಲಿ ತೊಗೊಂಡಿರ್ತಾರೆ. ಆದರೆ ಯಾನ್ ಕೋಮ್ಗೆ ಅನ್ನಿಸ್ತು, ಅರೆ ಇದರಲ್ಲೊಂದು ಅದ್ಭುತ ಇದೆ, ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ಎ ಸ್ಟಾರ್ಟಪ್ ಅಂತ. ಅವನಿಗೆ ಅದು ಯಾಕೆ ಬಂತು ಅಂದರೆ ಆ ಮನಸ್ಥಿತಿ ಅವನಲ್ಲಿ ಇತ್ತು ಅಂತ. ಸೊ ಅವ್ನು ನೋಡ್ತಿದ್ದಂಗೆ ಇದರಲ್ಲಿ ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಹಿ ಗೆಟ್ಸ್ ಎನ್ ಐಡಿಯಾ ಆ್ಯಂಡ್ ಹಿ ರೈಟ್ಸ್ ಎ ಸ್ಮಾಲ್ ಪೀಸ್ ಆಫ್ ಅಪ್ಲಿಕೇಶನ್. ಅದು ಪ್ರಚಲಿತಕ್ಕೆ ಬರುತ್ತೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಯೂಸಿಂಗ್ ಟುಡೇ ಆಸ್ ವಾಟ್ಸ್ಆ್ಯಪ್. ನಮ್ಮ ವಾಟ್ಸ್ಆ್ಯಪ್ನ ಕಟ್ಟಿದವನವನು. ಬಹಳ ಈ ಒಂದು ಕತೆ ಯಾವಾಗ ರೋಚಕವಾಗುತ್ತೆ ಅಂತಂದರೆ, ಒಂದು ದಿನ ಫೇಸ್ಬುಕ್ನ ಝುಕರ್ಬರ್ಗ್ ಕರೀತಾನೆ, ಮನೆಗೆ ಬರ್ತಾನೆ ಸೀದಾ. ಯಾನ್ ಕೋಮ್ ಮನೆಗೆ ಬಂದು ಈ ಸೇಸ್ ಐ ಹ್ಯಾವ್ ಡಿಸೈಡೆಡ್ ಟು ಬೈ ಯುವರ್ ಕಂಪ್ನಿ. ಎಷ್ಟು ಅಂತ ಇವನು ಶಾಕ್ಟು. 2-3 ವರ್ಷಗಳ ಕೆಳಗೆ ಕೆಲಸಕ್ಕೆ ಕೇಳಿದ್ರೆ ಆ ಕಂಪನಿನವ್ರು ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ಅವರು ಬಂದು ನಿನ್ನ ಪ್ರಾಡಕ್ಟ್ ನಾನು ತೊಗೊಳ್ತೀನಿ ಅಂತ. ಆ್ಯಂಡ್ ಹಿ ಎಂಡ್ಸ್ ಅಪ್ ಪೇಯಿಂಗ್ ಹಿಮ್ $19 billion, ನಾಟ್ ಮಿಲಿಯನ್, $19 billion. ಇದು ಯಾನ್ ಕೋಮ್ನ ಕತೆ. ಇದು ಈ ರೀತಿಯಾದಂತಹ ಕತೆಗಳು ನಾವು ಕೇಳಿದಾಗ ನಾವು ಕೂಡ $19 billion ಮಾಡಬೇಕು ಅಂತ ಸ್ಟಾರ್ಟಪ್ ಶುರು ಮಾಡಿದ್ರೆ ಐ ಥಿಂಕ್ ವಿ ವಿಲ್ ಫೇಲ್.
ನನಗೆ ತುಂಬ ಇಲ್ಲಿ ಮುಖ್ಯ ಅನಿಸೋದು ಅದು 19 ಬಿಲಿಯನ್ನು ಇಟ್ ವುಡ್ ಹ್ಯಾವ್ ಕಮ್. ಇಟ್ ಈಸ್ 19 or 9 or 10 ಇವತ್ತಿನ ಬರ್ಬೋದು, ನಾಳೆ ಬರ್ಬೋದು, ನಾಡದ್ದು ಬರ್ಬೋದು, ಬರದೇ ಇರ್ಬೋದು ಅಲ್ಲ. ಆದರೆ ಅವನು ಜುಕರ್ಬರ್ಗ್ ಅವನನ್ನು ಕರೆದು ಅವನ ಜೊತೆ ಮಾತನಾಡುವವರೆಗೂ ಅವನ ಒಂದು ಪಯಣ ಇತ್ತಲ್ಲ, ಪ್ರೀವಿಯಸ್ ಟು ಸ್ಟಾರ್ಟಿಂಗ್ ಎ ಕಂಪನಿ, ಅದು ಬಹಳ ಮುಖ್ಯ ಅಂತ. ಸೊ ನಾನು ಈ ಇಡೀ ಪುಸ್ತಕದಲ್ಲಿ ಬಹಳ ಮಾರ್ಮಿಕವಾಗಿ ಇನ್ ಬಿಟ್ವೀನ್ ಲೈನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಈಸ್ ದಟ್ build an attitude within you to be an entrepreneur. Entrepreneurship is not something that simply comes up. ಅದಕ್ಕೊಂದಷ್ಟು ತಯಾರಿ ಬೇಕು ಅಂತ. ನೆಟ್ಸಲ್ಲಿ ಆಡಿಬಿಟ್ಟು ಅಲ್ಲಿ ಹೋಗಿ ವೆನ್ ಯು ಫೇಸ್ ದ ಬಾಲ್ ಯು ನೋ ಹೌ ಇಟ್ ಈಸ್ ಅಂತ. ಈವನ್ ವಿರಾಟ್ ಕೊಹ್ಲಿ ಹ್ಯಾಸ್ ಟು ಪ್ರಾಕ್ಟೀಸ್ ಇನ್ ದ ನೆಟ್ಸ್. ಆ ಒಂದು ಆ್ಯಟಿಟ್ಯೂಡ್ ಬಹಳ ಮುಖ್ಯ ಅಂತ. ಸೊ ಇದು ಒಂದು ಬಹಳ ಒಳ್ಳೆಯ ಕತೆ. ಆ ರೀತಿಯಾದಂಥ ಅನೇಕ ಕತೆಗಳಿದೆ. ಸ್ಟಾರ್ಟಪ್ ಇಸ್ ಫುಲ್ ಆಫ್ ಸಚ್ ಸ್ಟೋರೀಸ್. ತುಂಬ ಆ ಥರದ ಕಥೆಗಳಿದೆ. ನನಗೂ ಆ ಥರದ ಸುಮಾರು ಕಥೆಗಳು ನೆನಪು ಬರ್ತಾ ಇದೆ ಇವರು ಓದಿರೋದು. ಮತ್ತು ಅದು ಮತ್ತು ಆ ಥರದ ಪುಸ್ತಕಗಳನ್ನು ನಾನು, ಆ ಥರ ಸಿನಿಮಾಗಳನ್ನೂ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಮೊನ್ನೆ ಮ್ಯಾಕ್ಡೊನಾಲ್ಡ್ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಇದೆ, ಅದನ್ನು ನೋಡ್ತಾ ಇದ್ದೆ. ಅದಾದಮೇಲೆ ಇದು ಒಂದು ಏನು ಹೇಳಿ, ಫೆರಾರಿ ಮತ್ತು ಫೋರ್ಡ್ ಮಧ್ಯದ ಕಾಂಪಿಟೇಷನ್ ತೋರಿಸೋಂಥ ಒಂದು ಸಿನಿಮಾ ಇದೆ. ಹೇಗೆ ಸೊ ಆ ಥರ ಸುಮಾರು ಸಿಗುತ್ತೆ ನಿಮಗೆ ನೀವು ಹುಡುಕ್ತಾ ಹೋದರೆ. ಸೊ ಹೀಗೆ ಸ್ಟಾರ್ಟಪ್ ಕಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದು ಏನು ಮನಸ್ಥಿತಿ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದರು. ಅದು ಆ ಮನಸ್ಥಿತಿ ಮತ್ತು ಆ ಮನಸ್ಥಿತಿಯ ಸುತ್ತಮುತ್ತ ಇರುವಂಥ ಕಥೆಗಳನ್ನ ಸತೀಶ್ ಎನ್ ಬೆಳ್ಳೂರವರು ಇದರಲ್ಲಿ ಬರೆದಿದ್ದಾರೆ. ಸೊ ಈಗ ನಾನು ಅವರ ಇನ್ನೊಂದು ಪುಸ್ತಕ, ಅದು ಯಾವುದು ಅಂದರೆ ಬೋರ್ಡ್ ರೂಮಿನ ಸುತ್ತಮುತ್ತ ಅಂತ. ಈ ಪುಸ್ತಕ ನಾನು ಓದಿಲ್ಲ. ಸರ್ಗೆ ನನಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಅವರು ಆರ್ ವಿ ಮ್ಯಾನೇಜ್ಮೆಂಟ್ನವರು ಪಬ್ಲಿಷ್ ಮಾಡಿದ್ದಾರೆ. ಮೈಲ್ಯಾಂಗಲ್ಲಿ ಇದರ ಈ ಬುಕ್ ಇದೆ. ಎಸ್, ಮೈಲ್ಯಾಂಗ್ನಲ್ಲಿ ಇದರ ಈ ಬುಕ್ ಇದೆ ಅಂತ ಹೇಳ್ತಾರೆ. ಮತ್ತು ಈ ಸ್ಟಾರ್ಟಪ್ ಕೂಡ ಇದು ಮೈಲ್ಯಾಂಗ್ನ ಪಬ್ಲಿಕೇಶನ್ ಇದನ್ನು ಕೂಡ. ಸೊ ಈ ಪ್ರಶ್ನೆ ಕೇಳೋಕ್ಕೆ ಮುಖ್ಯವಾಗಿ ಏನಂದರೆ ಇದು ಅವರ ವೃತ್ತಿ ಜಗತ್ತಿನ ಚಿಂತನೆಗಳು ಅಂತ ಹೇಳಿದ್ದಾರೆ. ಸೊ ಬಹುಶಃ ನಿಮ್ಮ ವೃತ್ತಿ ಜೀವನದ ಅನುಭವಗಳನ್ನ ಆಧರಿಸಿ ಬರೆದಿರೋದು ಅಂತ ನನಗನ್ಸುತ್ತೆ ಸರ್. ಹೌದು ಸರ್, ಏನಿದೆ ಸರ್ ಈ ಬೋರ್ಡ್ ರೂಮಿನ ಸುತ್ತಮುತ್ತ ಇದರಲ್ಲಿ? ಬೋರ್ಡ್ ರೂಮಿನ ಸುತ್ತಮುತ್ತ ಒಂದು ಕೆಲಸದ ಪರಿಧಿಯಲ್ಲಿ ನಾವು ಯಾವ ರೀತಿ ನಾವು ನಮ್ಮ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಚಿತ್ರಣ ಇದೆ. ಅಂದರೆ ಒಬ್ಬ ಕೆಲಸಕ್ಕೆ ಸೇರ್ತಾನೆ, ಆ ಕೆಲಸಕ್ಕೆ ಸೇರಿದ ನಂತರ ಅವನು ಹೇಗೆ ಆ ಒಂದು ಕಂಪನಿಯ ಆ ಒಂದು ಪರಿಸರದಲ್ಲಿ ತನ್ನನ್ನೇ ತಾನು ಗುರುತಿಸ್ಕೊಳ್ತಾನೆ, ಮೊದಲನೇದಾಗಿ ಹೇಗೆ ಅವನು ಕಲಿಕೆಯ ಪಥದಲ್ಲಿ ತನ್ನನ್ನೇ ತಾನು ವೃದ್ಧಿಗೊಳಿಸ್ಕೊಳ್ತಾನೆ, ಹೇಗೆ ಅವನು ಇನ್ನೊಬ್ಬರ ಅಲ್ಲಿರ್ತಕ್ಕಂತಹ ಸಹಚರರ ಜೊತೆಗೆ ಹೇಗೆ ಅವನ ವ್ಯವಧಾನ ಇರಬೇಕು, ಅವನು ಯಾವ ನಿರ್ಧಾರಗಳನ್ನು ಯಾವ ಹೊತ್ತಿಗೆ ತೆಗೆದುಕೊಂಡ್ರೆ ಅದು ಅವನಿಗೆ ಹಾಗೂ ಅವನ ಕಂಪ್ನಿಗೆ ಒಳ್ಳೆಯದಾಗತ್ತೆ, ಅವನು ತನ್ನ ಮೇಲಧಿಕಾರಿಗಳ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ಅವನು ತನ್ನ ಗ್ರಾಹಕರೊಂದಿಗೆ ಹೇಗೆ ವ್ಯವಹಾರ ಮಾಡಬೇಕು, ಈ ರೀತಿಯಾದಂತಹ ಅನೇಕ ವಿಷಯಗಳು ಬೋರ್ಡ್ ರೂಮಿನ ಸುತ್ತಮುತ್ತ ಅಂತಂತಂದರೆ. ನಾನು ಇದನ್ನು ಬರೆದಾಗ ಐ ವಾಸ್ ದಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಎಟ್ ತೇಜಸ್ ನೆಟ್ವರ್ಕ್ಸ್. ನಾನು ಬೋರ್ಡ್ ರೂಮ್ಗೆ ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ, ಬಟ್ ಐ ವಾಸ್ ನಾಟ್ ಎ ಪಾರ್ಟ್ ಆಫ್ ದ ಬೋರ್ಡ್ ರೂಮ್. ಬೋರ್ಡ್ ರೂಮಲ್ಲಿ ಡೈರೆಕ್ಟರ್ಸ್ ಇರೋರು. I used to run my own division for which I used to go and make a presentation and come out. ಬೋರ್ಡ್ ರೂಮಲ್ಲಿ ಏನೇನಾಗುತ್ತೆ ಅದಕ್ಕೂ ಹಾಗೂ ಅಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿ ಅಲ್ಲಿನ ಕೆಲವು ಸಂದೇಶಗಳನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಂಡು ನಾವು ಹೊರಗೆ ಬಂದಾಗ ನಮ್ಮ ವ್ಯವಹಾರ ಹೇಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ಅದು. ಈ ಇಡೀ ಪುಸ್ತಕದಲ್ಲಿ ಈ ಒಂದು ಕಥನವನ್ನು ನಾನು ಮಾಡ್ತಾ ಇದ್ದೀನಿ. ಅಂದರೆ ಬೋರ್ಡ್ ರೂಮಿನ ಸುತ್ತಮುತ್ತ ಜನ ಹೇಗೆ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಅಲ್ಲೇ 35 ವರ್ಷ ಇದ್ದೋನಾದ್ದರಿಂದ ನನ್ನ ಅನೇಕ ಅನುಭವಗಳನ್ನು ಹಂಚ್ಕೊಳ್ತೀನಿ. ಮಾತು ಅಂದರೆ ಹೇಗಿರಬೇಕು, ಅಥವಾ ತುಂಬ ಬದಲಾವಣೆಗಳಾಗ್ತಾ ಇದ್ದಾಗ ಬದಲಾವಣೆಯನ್ನು ಹೇಗೆ ನಿಯಂತ್ರಣ ಮಾಡ್ತೀರಾ, ಹೌ ಡು ಯು ಮ್ಯಾನೇಜ್ ಚೇಂಜ್, ಸಮಯ ಅನ್ನೋದು ಏನು, ಸಮಯ ಅನ್ನೋದಕ್ಕೆ ತುಂಬ ಮಹತ್ವ ಇದೆ, ತುಂಬ ಬೆಲೆ ಇದೆ ಅಂತ. ಅದಕ್ಕೆ ನೀವು ಕೆಲಸಕ್ಕೆ ಸೇರಿದ ನೀವು ಬಂದ ಕಚೇರಿಯ ಹೊಸ್ತಿಲ ದಾಟದ ಮೊದಲನೇ ಆ ಒಂದು ಕ್ಷಣದಿಂದಲೇ ಸಮಯ ಅನ್ನೋದಕ್ಕೆ ನೀವು ಹೇಗೆ ಬೆಲೆ ಕೊಡಬೇಕು, ವಾಟ್ ಈಸ್ ಇಟ್ ಅಂತ, ಈ ರೀತಿಯಾದಂತಹ ಅನೇಕ ವಿಷಯಗಳನ್ನು ಅಲ್ಲಿ ನನಗೆ ತುಂಬ ದಾರಿ ತೋರಿಸಿದಂತಹ ವ್ಯಕ್ತಿಗಳು ಅಂದರೆ ನಾನು ತುಂಬ ಪ್ರೀತಿಯಿಂದ ಓದ್ಕೊಳ್ಳುವಂಥ ಇವರು ಶಿವಾಜಿ ಇರ್ಬೋದು, ಚಾಣಕ್ಯ ಇರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯನವ್ರು ಇರ್ಬೋದು, ನಮ್ಮ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಇರ್ಬೋದು, ಅಜೀಂ ಪ್ರೇಮ್ಜಿ ಇರ್ಬೋದು, ಮುಖೇಶ್ ಅಂಬಾನಿ ಇರ್ಬೋದು. ಇವ್ರುಗಳ ಜೊತೆ ಎಲ್ಲ ನಾನೊಂದಷ್ಟು ಒಡನಾಟ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಹಾಗಾಗಿ ಅವರುಗಳೆಲ್ಲ ಹೇಗೆ ಯಾವುದೋ ಒಂದು ವಿಷಯವನ್ನು ನಾನು ಅದನ್ನು ನೋಡೋದಕ್ಕೂ ಅವ್ರು ಹೇಗೆ ನೋಡ್ತಾ ಇದ್ದರು, ನಾನು ನೋಡೋದಕ್ಕೆ ಅವ್ರು ನೋಡೋದಕ್ಕೆ ಏನು ವ್ಯತ್ಯಾಸ ಆಯಿತು, ಅದರಲ್ಲಿ ನನಗೇನಾದರೂ ಒಂದು ಕಲಿಕೆ ಇತ್ತೆ, ಈ ರೀತಿಯಾದಂತಹ ಒಂದು ವಿಶ್ಲೇಷಣೆಗಳನ್ನು ಆ ಪುಸ್ತಕದಲ್ಲಿ ಕೊಟ್ಕೊಂಡು ಹೋದೆ. ಇದು ಪ್ರಜಾವಾಣಿಯಲ್ಲಿ ಸುಮಾರು 4 ವರ್ಷ ಅಂಕಣವಾಗಿ ಬಂತು, ತುಂಬ ಪ್ರಖ್ಯಾತವಾಗಿತ್ತು. ಅಂಕಣವನ್ನು ನಿಲ್ಲಿಸಬೇಡಿ ಅಂತಂದರು.
ಆದರೆ ನನಗೆ 101 ಲೇಖನಗಳನ್ನು ಬರೆದ ಮೇಲೆ ಆ ಹೊತ್ತಿನಲ್ಲಿ ನನ್ನ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಬೇಕಾದಂತಹ ವಸ್ತು ಇರಲಿಲ್ಲ. ಸುಮ್ಮನೆ ಇನ್ನೇನೋ ಒಂದು ಕಾಪಿ ಮಾಡಿ ಆ ಆರ್ಟಿಕಲ್ ಬರೆಯೋದು ಬೇಡ, ಎಲ್ಲವೂ ಕೂಡ ನನ್ನ ಅನುಭವವೇ ಆಗಿರಲಿ ಅಂತ ಅಂಕಣ ನಿಲ್ಲಿಸಿದೆ. ಸರ್ ಆ್ಯಕ್ಚುಲಿ ನಾನೊಂದು ಮರ್ತೆ ಅಂತ ಹೇಳಿದ್ನಲ್ಲ, ನಾನು ಏನಂತಂದರೆ ವಾಟ್ಸಪ್ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ ಸರ್, ನನಗೆ ಈಗಲೂ ನೆನಪಿದೆ. ನಾನು TV9 ಬಿಟ್ಟು ಸುವರ್ಣ ನ್ಯೂಸ್ಗೆ ಹೋಗಿದ್ದೆ ಅವಾಗ 2010-11 ಅನಿಸುತ್ತೆ. ನನ್ನ ಫ್ರೆಂಡ್ ಸಿದ್ದೇಶ್ ಅಂತ ನನಗೆ ಫೋಟೋ ಏನೋ ತೊಗೊಂಡು ಕಳಿಸ್ಬೇಕಾಗಿತ್ತು. ವಾಟ್ಸಪ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು. ವಾಟ್ಸಪ್ ಅಂದರೆ ಏನು ಅಂತ ಕೇಳಿದೆ ನಾನು, ಅಂದರೆ ನಮ್ಮ ಜೀವನದಲ್ಲಿ ಹೇಗೆ ಬಂತು ಅಂತ. ಇಲ್ಲ ವಾಟ್ಸಪ್ ಅಂತ ಈ ಥರ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನಾನು ಫೋಟೋ ಕಳಿಸ್ತೀನಿ ಅಂತಂದರು. ಅವ್ರು ಕಳಿಸಿದರು, ನಾನು ಡೌನ್ಲೋಡ್ ಮಾಡ್ಕೊಂಡೆ ಫೋಟೋ ಕಳಿಸಿದರು. ಅದಾದ್ಮೇಲೆ ವಾಟ್ಸಪ್ ಶುರು ಮಾಡಿದೆ, ಯೂಸ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಸ್ವಲ್ಪ ದಿನ ನಾನು ಅವ್ರಿಗೆ ಫೋಟೋ ಕಳಿಸ್ಬೇಕಾದ್ರೆ ವಾಟ್ಸಪ್ ನಾನು ಡಿಲೀಟ್ ಮಾಡಿಬಿಟ್ಟೆ ಅಂತಂದ್ರೆ. ಯಾಕೆ ಏನು ಒಂದು ಫೋಟೋ ಕಳಿಸೋದಿತ್ತು ಕಳಿಸಿದೆ, ಆಮೇಲೆ ಡಿಲೀಟ್ ಮಾಡಿದೆ ಅಂತಂದರು. ಓ ಹೌದಾ ಅಂಥೇಳಿ ನಾನು ಸುಮ್ಮನೆ ಆದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅವರು ಡೌನ್ಲೋಡ್ ಮಾಡಿಕೊಂಡ್ರು. ಆಮೇಲೆ ಈಗ ಹೇಗಾಗಿದೆ ನೋಡಿ, ವಾಟ್ಸಪ್ ಇಲ್ಲದೆ ಜೀವನ ಇಲ್ಲ ಅನ್ನೋ ಥರ ಆಗಿದೆ. ಹಿಂಗೆ ಅಂದರೆ ಎಲ್ಲೋ ಕೂತ್ಕೊಂಡು ಯಾನ್ ಕೋಮ್ ಮಾಡಿರುವಂಥ ಏನು ಹೇಳಿ ಒಂದು ಯೋಚನೆ ನಮ್ಮ ಜೀವನವನ್ನು ಹೇಗೆ ಪ್ರಭಾವಿಸಿದೆ, ಹೇಗೆ ಅದು ಇಟ್ ಹ್ಯಾಸ್ ಬಿಕಮ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಅಂತಂದರೆ ಅದು ಸ್ಟಾರ್ಟಪ್ನ ಒಂದು ಏನು ಹೇಳಿ ಅದು ಎಷ್ಟು ಅದ್ಭುತ ಅನ್ನೋದು ತೋರಿಸುತ್ತೆ. ಅಂದರೆ ಆ ವ್ಯಕ್ತಿಯ ಆ ಯೋಚನೆ ಕೇವಲ ಆತನಿಗೆ ಮಾತ್ರ ಸೀಮಿತವಾಗಿ ಉಳಿಯಲ್ಲ, ಅದು ಇಡೀ ಜಗತ್ತನ್ನೇ ಅದು ಆವರಿಸ್ಕೊಳ್ಳುತ್ತೆ. ಅದ್ಭುತ ಅಂತ ನನಗೆ ಅನಿಸ್ತು. ಸರ್ ಈ ಬೋರ್ಡ್ ರೂಮಿನ ಸುತ್ತ ಏನು ಹೇಳಿದ್ರಿ ಸರ್, ಇದ್ರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಹೇಳ್ಬೋದಾ ಸರ್? ಯಾಕಂದರೆ ನೀವು ಬೋರ್ಡ್ ರೂಮಿನ ಹತ್ತಿರ ಇದ್ದಂಥವ್ರು, ಸುಮಾರು ವರ್ಷಗಳ ಕಾಲ, ನೀವು ಸುಮಾರು 35 ವರ್ಷಗಳ ಕಾಲ ಕಾರ್ಪೊರೇಟ್ ಜಗತ್ತಲ್ಲಿ ಇದ್ದಂಥವ್ರು. ಸೊ ಅಂದರೆ ಅದರ ಒಂದು ಮಹತ್ವ ತೋರಿಸುವಂಥದ್ದು ಒಂದು ಘಟನೆ, ಅಥವಾ ಈ ವ್ಯಕ್ತಿಗಳೇನು ಜೊತೆಗೆ ಬಂದರು ಇವರು ಮೂಲಕ ನಿಮ್ಗೆ ಅರ್ಥ ಆಗಿರುವಂಥದ್ದು ಯಾವುದಾದ್ರು ಒಂದು ಘಟನೆ ಅಲ್ಲ, ನನ್ನ ಒಂದು ಘಟನೆಯನ್ನೇ ಹೇಳ್ಬೋದು, ಹಂಚ್ಕೋಬೋದು. ಯಾಕೆಂದರೆ ಇದು ಈ ಬೋರ್ಡ್ ರೂಮ್ ಸುತ್ತಮುತ್ತಲಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡ್ತಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಬಗ್ಗೆನೂ ಮಾತನಾಡ್ತೀನಿ, ಗ್ರಾಹಕರ ಬಗ್ಗೆ ಮಾತನಾಡ್ತೀನಿ. ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತಂದರೆ ಸೇಲ್ಸ್ ಈಸ್ ಅಬೌಟ್ ಸೆಲ್ಲಿಂಗ್ ಅಂತ. ಅಲ್ಲ ಅಂತ. ನಾವು ಯಾವತ್ತು ಸೇಲ್ಸ್ ಈಸ್ ಜಸ್ಟ್ ಅಬೌಟ್ ಸೆಲ್ಲಿಂಗ್ ಅಂತಂತಂದರೆ ವಿ ಜಸ್ಟ್ ಸೆಲ್ ಆ್ಯಂಡ್ ಫರ್ಗೆಟ್ ಅಂತ. ಸೇಲ್ಸ್ ಈಸ್ ಅಬೌಟ್ ಕ್ರಿಯೇಟಿಂಗ್ ಎ ರಿಲೇಷನ್ಶಿಪ್ ಫಾರ್ ದ ಕಂಪ್ನಿ. ಆ ಒಂದು ಸ್ತರದಲ್ಲಿ ನಾವು ಅದನ್ನು ನೋಡಿದಾಗ ನಾವು ಯಾವ ರೀತಿ ಒಡಂಬಡ್ತೀವಿ ನಮ್ಮ ಸುತ್ತಮುತ್ತಲಿನ ಜಗದಲ್ಲಿ ಅನ್ನೋದು ತುಂಬ ವ್ಯತ್ಯಾಸ ಬರುತ್ತೆ ಅದರಲ್ಲಿ ಅಂತ. ಸೊ ಅದಕ್ಕೊಂದು ಉದಾಹರಣೆ ಅಂತಂತಂದರೆ, ಸೇಲ್ಸ್ ಪೀಪಲ್ಗೆ ವಾಟ್ ಈಸ್ ದಿ ಫಸ್ಟ್ ಮೋಸ್ಟ್ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ ದಟ್ ಶುಡ್ ಬಿ ದೇರ್ ಫಾರ್ ಎ ಸೇಲ್ಸ್ ಪರ್ಸನ್. ನೀವು 100 ಜನದಲ್ಲಿ ಕೇಳಿ 99 ಜನ ಒಂದೇ ಹೇಳ್ತಾರೆ, ಹಿ ಶುಡ್ ಬಿ ಸ್ಮಾರ್ಟ್, ಚಾಲಾಕಿರ್ಬೇಕು ಮಾರಾಯ ಅಲ್ವಾ, ಐ ಶುಡ್ ಬಿ ಸ್ಟ್ರೀಟ್ ಸ್ಮಾರ್ಟ್, ಬಾಚಣಿಗೆ ಬಾಚುವಂಗಿರಬೇಕು, ಐಸ್ನಲ್ಲಿರೋರಿಗೆ ರೆಫ್ರಿಜರೇಟರ್ ಮಾರುವಂಗಿರಬೇಕು, ಈ ರೀತಿ ಆದಂತೆಲ್ಲ ಹೇಳ್ತಾರೆ. ಆದರೆ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದು ದ ವೆರಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ದಟ್ ಎ ಸೇಲ್ಸ್ ಗೈ ಶುಡ್ ಹ್ಯಾವ್ ಇಸ್ ಆನೆಸ್ಟಿ, ಪ್ರಾಮಾಣಿಕತೆ ಇರಬೇಕು ಅಂತ. ದಿಸ್ ಇಸ್ ವಾಟ್ ವಿಲ್ ಟೇಕ್ ಯು ಟು ದ ಲಾಂಗ್ ರನ್ ಅನ್ನೋದಕ್ಕೆ ಒಂದು ಘಟನೆ ಹೇಳ್ತೀನಿ. ನಾವು ತೇಜಸ್ ನೆಟ್ವರ್ಕ್ ಶುರು ಮಾಡಿದಾಗ ಟಾಟಾಸ್ ಪವರ್ ಬಾಂಬೆನಲ್ಲಿ ದೊಡ್ಡ ಟೆಂಡರ್ ಕರೆದಿದ್ದರು. ನಮಗೆ ಪ್ರಾಡಕ್ಟು ಕೂಡ ಇರಲಿಲ್ಲ. ಸೊ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಮ ಎದುರಿಗಿದ್ದಂತಹ ಕಂಪ್ನಿಗಳು ಯಾವುದು, ಸಿಸ್ಕೋ ಇತ್ತು, ಹುವಾವೆ ಇತ್ತು, ZTE ಇತ್ತು, ಆಲ್ಕಟೆಲ್ ಇತ್ತು, ಎರಿಕ್ಸನ್ ಇತ್ತು, ಮೋಟ್ರೋಲಾ ಇತ್ತು, ದಿ ಬಿಗ್ಗೆಸ್ಟ್ ಜೈಂಟ್ಸ್. ನಮ್ಮ ಕಂಪ್ನಿ ಶುರುವಾಗಿ 1 ವರ್ಷ ಆಗಿದೆ ಅಷ್ಟೇ. ಸೊ ನಾನು ಅಲ್ಲಿ ಹೋಗಿ ಅವ್ರ ಜೊತೆ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದಾಗ ಮಾತಿನಲ್ಲಿ ಬಂದಂತಹ ಐಡಿಯಾಗಳು ಇಟ್ಕೊಂಡು ಒಂದು ಪ್ರಾಡಕ್ಟ್ ಕಟ್ಟಿದ್ವಿ. ಯಾರ ಜೊತೆ ಮಾತಾಡೋಕ್ಕೆ ಶುರು ಮಾಡಿ? ಟಾಟಾ ಪವರ್ ಜೊತೆ. ಓಕೆ. ಅವರಿದ್ದಂಥ ಒಂದು ಫೈಬರ್ ನೆಟ್ವರ್ಕ್ ಏನಿತ್ತು ಮುಂಬೈಯಲ್ಲಿ, ಆ ಇಡೀ ಒಂದು ಫೈಬರ್ ನೆಟ್ವರ್ಕನ್ನು ಅಪ್ಗ್ರೇಡ್ ಮಾಡಬೇಕು, ಹೊಸ ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅಂತ, ಎಲೆಕ್ಟ್ರಾನಿಕ್ಸ್ದು. ಸೊ ಆಗ ಈ ಒಂದು ಟೆಂಡರ್ ನಡೆದಾಗ ಒಂದು ವರ್ಷ ನಡೀತದು. ಆ 1 ವರ್ಷ ಮುಗಿದ ನಂತರ ಈ ಎಲ್ಲರನ್ನೂ ಬಿಟ್ಟು ಆರ್ಡರ್ ನಮಗೆ ತೇಜಸ್ಸಿಗೆ ಬಂತು. ಒಂಥರ ಇಡೀ ಒಂದು ತೇಜಸ್ ಕಂಪ್ನಿ ಭವಿಷ್ಯನೇ ಬದಲಾಗಿದ್ದ ಆರ್ಡ್ರಿಂದ. ವೆರಿ ಫಸ್ಟ್ ಆರ್ಡರ್, ಎ ಬಿಗ್ ಆರ್ಡರ್ ಫ್ರಮ್ ಸಂಬಡಿ ಲೈಕ್ ಟಾಟಾ ಪವರ್ ವಾಸ್ ಎ ವೆರಿ ಬಿಗ್ ಇದು. ಆರ್ಡರ್ ಬಂದ ನಂತರ ಅವ್ರ ಜೊತೆ ವ್ಯವಹಾರ ಇತ್ತು. ಅದಾದ ನಂತರ ಒಂದು 4-5 ವರ್ಷ ಆಗಿರ್ಬೋದು. ನಾನು ಅಷ್ಟೊತ್ತಿಗೆ ಇಂಟರ್ನ್ಯಾಷನಲ್ ಸೇಲ್ ಶುರು ಮಾಡಿದ್ದೆ, ಯಾವುದೋ ದೇಶದಲ್ಲಿದ್ದೆ. ಫೋನ್ ಬಂತು ನನಗೆ, ಎಲ್ಲಿ ಟಾಟಾ ಪವರಿಂದ, ಈಗಲೂ ಚೆನ್ನಾಗಿ ನನ್ನ ಜ್ಞಾಪಕ ಇದೆ, ಪ್ರಶಾಂತ್ ಪ್ರಧಾನ್ ಅಂತ ಹೇಳಿ. ಫೋನ್ ಮಾಡಿಬಿಟ್ಟು ನನಗೊಂದು ಮಾತು ಕೇಳಿದ್ರು, ಸತೀಶ್ ಎಲ್ಲಿದೆಯಾ ಅಂದರು. ನಾನು ಹೇಳಿದೆ, ಈ ಥರ ಈ ಕಡೆ ಎಲ್ಲೋ ಇದ್ದೆ ಸೌತ್ ಈಸ್ಟ್ ಏಷ್ಯಾದಲ್ಲಿ, ಪರವಾಗಿಲ್ಲ ಮಾತಾಡ್ಬೋದಾ ಅಂದರು. ಹ್ಞೂ ಅಂದರು. ನೋಡು, ನಾವು ಇವಾಗ ಇನ್ನೊಂದು ಪ್ರಾಡಕ್ಟ್ನ ನೋಡ್ತಾ ಇದ್ದೀವಿ, ಒಂದು IP ಪ್ರಾಡಕ್ಟ್ ಇದು. ಇಲ್ಲಿ ಸಿಸ್ಕೋ ಇವರುಗಳೆಲ್ಲ ಇದ್ದಾರೆ, ನಿಮ್ಮ ತೇಜಸ್ಸಲ್ಲಿ ಪ್ರಾಡಕ್ಟ್ ಇಲ್ಲ, ಹಾಗಾಗಿ ನಾನು ತೇಜಸ್ನವ್ರಿಗೆ ಹೇಳಿಲ್ಲ ಇದು. ಬಟ್ ನನಗೆ ನಿನ್ನ ಅಭಿಮತ ಬೇಕು. ವಾಟ್ ಡು ಯು ಫೀಲ್ ಅಬೌಟ್ ದಿಸ್ ಟೆಕ್ನಾಲಜಿ? ಏನು, ಇಫ್ ಯು ವಾಂಟ್ ಟು ಅಡ್ವೈಸ್ ಮೀ ವಾಟ್ ಐ ಶುಡ್ ಲುಕ್ ಫಾರ್,
ವಾಟ್ ಯು ಅಡ್ವೈಸ್ ಅಂತ. ಮಾತೆಲ್ಲ ಆಯಿತು, ಬಿಟ್ಟೆ. ಆ ನಂತರ ನಾನು ಯೋಚನೆ ಮಾಡ್ತಿದ್ದೆ, ನೋಡಿ ಅವರನ್ನು ಬಿಟ್ಟು ನಾನು 5 ವರ್ಷ ಆಗಿದ್ದರೂ ಕೂಡ ಅವರು ನನ್ನ ಜೊತೆ ಮಾತಾಡಿ ನಿನಗೆ ಸಂಬಂಧದ ಪ್ರಾಜೆಕ್ಟ್ ಅಲ್ಲದೇ ಇದ್ದರೂ ಕೂಡ ನನಗೆ ನಿನ್ನ ಕಿವಿ ಮಾತು ಬೇಕು ಅಂತ ಹೇಳಬೇಕಾದ್ರೆ ನನ್ನನ್ನು ಅವರು ಯಾವ ರೀತಿ ಪರಿಗಣಿಸಿದ್ದಾರೆ, ಹಾಗೂ ಆ ಒಂದು ಗಣನೆಯನ್ನು ಅವರ ಹತ್ರ ತೆಗೆದುಕೊಳ್ಬೇಕಾದ್ರೆ ಆ 1 ವರ್ಷದ ಒಡನಾಟದಲ್ಲಿ ನಾನು ಹೇಗೆ ಬಿಹೇವ್ ಮಾಡಿದ್ದೀನಿ ಯೋಚನೆ ಮಾಡಿದಾಗ ನನಗೆ ಅನ್ನಿಸ್ತು, ಸೇಲ್ಸ್ನಲ್ಲಿ ನಾನು ಸುಮ್ಮನೆ ಸುಳ್ಳುಗಳು ಹೇಳಿ ಮಾರಿ ಬಂದಿದ್ದಿದ್ರೆ ಇವತ್ತು ನನ್ನನ್ನು ಈ ರೀತಿ ಕರಿತಿರಲಿಲ್ಲ. ಅನೇಕ ಸ್ತರಗಳಲ್ಲಿ ಅವರು, ಇಲ್ಲ ಸರ್, ವಾಟ್ ಯು ಆರ್ ಲುಕಿಂಗ್ ಫ್ರಮ್ ದಿ ಅದರ್ ಕಾಂಪಿಟೇಷನ್ ಇಸ್ ಬೆಟರ್ ದೆನ್ ವಾಟ್ ಐ ಹ್ಯಾವ್, ಇಂಥ ಮಾತುಗಳನ್ನ ಆಡಿದ್ದೀನಿ ನಾನು. ಯಾರು ಸೇಲ್ಸ್ಮೆನ್ಗಳು ಆಡದೇ ಇರುವಂಥದ್ದು ಇದನ್ನೆಲ್ಲ ನಾವು ಇಫ್ ಯು ಲುಕ್ ಎಟ್ ದಿ ಅಮೇರಿಕನ್ ವೇ ಆಫ್ ಸೆಲ್ಲಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಇದನ್ನು ಹೇಳೂ ಕೊಡಲ್ಲ ಅವರು. ಬಟ್ ನನ್ನ ಅನುಭವದಲ್ಲಿ ಪ್ರಾಮಾಣಿಕತೆ ಅನ್ನೋದು ಒಬ್ಬ ಸೇಲ್ಸ್ಮೆನ್ಗೆ ಇರಬೇಕಾದಂತಹ ಮೊದಲನೆಯ, ಅದನ್ನು ಇದರಲ್ಲಿ ಬರೆದಿದ್ದೀನಿ. ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು, ಅಂದರೆ ಸಮಥಿಂಗ್ ದಟ್ ಯುವರ್ ಟೆಕ್ಸ್ಟ್ ಬುಕ್ಸ್ ಡೋಂಟ್ ಟೀಚ್, ಓನ್ಲಿ ಯುವರ್ ಎಕ್ಸ್ಪೀರಿಯನ್ಸಸ್ ಕ್ಯಾನ್ ಗಿವ್ ಅಂತ. ಅದರಲ್ಲಿ ನಮ್ಮ ಗೋಪಿನಾಥ್ ಅವರ ಅವ್ರದ್ದೊಂದು ಪುಸ್ತಕ ಓದಿದ್ರೆ ಇಟ್ ಇಸ್ ಲೈಕ್ ಎ ಬೈಬಲ್ ಫಾರ್ ಎನಿ ಒನ್ ಹೂ ವಾಂಟ್ಸ್ ಟು ಸ್ಟಾರ್ಟ್ ಎ ಸ್ಟಾರ್ಟ್ಅಪ್. ಅಷ್ಟು ಅದ್ಭುತವಾದಂತಹ ಪುಸ್ತಕ, ಹಿಸ್ ಎಕ್ಸ್ಪೀರಿಯನ್ಸಸ್ ಅಮೇಝಿಂಗ್. ನಾವು ಈ ಕಥೆಗಳನ್ನೆಲ್ಲ ಓದಿದಾಗ ನನಗೆ ಈ ಪ್ರಸ್ತುತ ಅಂತ ಹೇಳ್ತಾ ಇದ್ದೀನಿ, ಜಸ್ಟ್ ಡೈಗ್ರೆಸಿಂಗ್ ಫ್ರಮ್ ಯುವರ್ ಕ್ವೆಶ್ಚನ್. ಈ ಸ್ಟಾರ್ಟಪ್ ಅಂತ ಅಂದರೆ ಏನು ಸ್ಟಾರ್ಟಪ್ ಅಂತಂದರೆ 100, 500, 1000 ವರ್ಷಗಳಿಂದ ಯಾರೋ ಒಂದು ಉದ್ಯಮನ ಶುರು ಮಾಡೋರು. ದಟ್ ವಾಸ್ ಆಲ್ಸೋ ಎ ಸ್ಟಾರ್ಟಪ್. ಈ ಸ್ಟಾರ್ಟಪ್ ಅನ್ನೋದು ವಿ ಡೋಂಟ್ ಹ್ಯಾವ್ ಟು ಗೆಟ್ ಕನ್ಫ್ಯೂಸ್ಡ್. ಎನಿ ಕಂಪ್ನಿ ದಟ್ ಯು ಸ್ಟಾರ್ಟ್, ಒಂದು ಕಮರ್ಷಿಯಲ್ ವೆಂಚರ್ ನೀವು ಶುರು ಮಾಡಿದ್ರೆ ದಟ್ ಇಸ್ ಎ ಸ್ಟಾರ್ಟಪ್ ಅಂತಾನೆ. ಬಟ್ ಈ ಸ್ಟಾರ್ಟಪ್ ಅನ್ನೋದು ಯಾಕೆ ಬಂತು ಅಂದರೆ ಅವಾಗೆಲ್ಲ ಅವರು ಉದ್ಯಮ ಶುರು ಮಾಡಬೇಕಾದ್ರೆ ತುಂಬ ದೊಡ್ಡ ಬಂಡವಾಳ ಇರೋದು. ಮ್ಯಾನೇಜ್ಮೆಂಟಲ್ಲಿ ಯಾವಾಗಲೂ ಹೇಳ್ತಾರೆ ದ 3 pillars ಅಂತ. ಇಟ್ ಈಸ್ ಯುವರ್ ಮ್ಯಾನ್ ಪವರ್, ಯುವರ್ ಕ್ಯಾಪಿಟಲ್ ಆ್ಯಂಡ್ ಎಸ್ಟೇಟ್ ಅಂತ. ನೀವು ಜಾಗ ಇಲ್ಲದೆ ಕಂಪನಿ ಕಟ್ಟೋಕ್ಕಾಗಲ್ಲ ಅಂತ, 100 ಎಕರೆ ಜಾಗ ಬೇಕು ಅಂತ. ಇವತ್ತು ಜಾಗವೇ ಬೇಡ, ದುಡ್ಡೇ ಬೇಡ ಅಲ್ವಾ, ಲೇಬರು ಬೇಡವೇ ಬೇಡ, ನೀವು ಸುಮ್ಮನೆ ಒಬ್ಬರು ಇಬ್ಬರು ಮನೇಲಿ ಕೂತ್ಕೊಂಡು ಒಂದು ಕಂಪ್ನಿ ಶುರು ಮಾಡ್ಬೋದಲ್ಲ. ದಿಸ್ ಟ್ರಾನ್ಸ್ಫಾರ್ಮೇಷನ್ ದಟ್ ಹ್ಯಾಸ್ ಹ್ಯಾಪನ್ ಫ್ರಮ್ ಎ ವೆರಿ ಟ್ರೆಡಿಷನಲ್ ವೇ ಆಫ್ ಬಿಲ್ಡಿಂಗ್ ಎನ್ ಇಂಡಸ್ಟ್ರಿ ಟು ಎ ಕ್ರಿಯೇಷನ್ ಆಫ್ ಎ ಸ್ಟಾರ್ಟಪ್ ಇದೆಯಲ್ಲ, ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಮೊನ್ನೆ ಯಾರ ಜೊತೆ ಮಾತಾಡ್ತಿರ್ಬೇಕು ಹೇಳ್ತಾ ಇದ್ರು, ಓಲಾ ಮತ್ತು ಊಬರ್ ಇಷ್ಟು ದೊಡ್ಡಿದೆ, ಅವನ ಹತ್ರ ಒಂದು ಕಾರ್ ಕೂಡ ಇಲ್ಲ. ಅಮೆಝಾನ್ ಇಷ್ಟೆಲ್ಲ ಸೇಲ್ ಮಾಡ್ತಾನೆ, ಆ ಥರ ಒಂದು ಐಟಮ್ ಕೂಡ ಇಲ್ಲ ಅವನ ಹತ್ರ ಅಲ್ವಾ ಅಂತಂದರೆ. ಈ ಥರ ಅಂದರೆ ಟ್ವಿಟರ್ ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಂಡ್ರೆ ಅಲ್ಲಿ ಎಷ್ಟೊಂದು ಜನ ತಮ್ಮ ಅನುಭವಗಳನ್ನ ಶೇರ್ ಮಾಡ್ತಾರೆ. ಟ್ವಿಟರ್ನ ಒಂದು ಏನೋ ಅಲ್ಲಿ ಅಭಿಮತ ಇಲ್ಲ ಎಲ್ಲ ಜನರದು. ಸೊ ಹಾಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡೋದಿದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯ ಆಗಿದೆ ಈ ಟೈಮಲ್ಲಿ. ಸೊ ಟೆಕ್ನಾಲಜಿ ತುಂಬ ದೊಡ್ಡ ಮಟ್ಟಿಗೆ ಹೆಲ್ಪ್ ಮಾಡಿದೆ. ಟೆಕ್ನಾಲಜಿ ಒಂದು, ನಾನು ಇನ್ನೊಂದು ಈ ಪುಸ್ತಕದಲ್ಲಿ ನಾನು ಭಾಳ ಸೂಕ್ಷ್ಮವಾಗಿ ತಿಳಿಸಿರೋದೇನು ಅಂದರೆ, ನಮ್ಮಲ್ಲಿ ಈಗ ಇನ್ನೊಂದು ಇಟ್ಸ್ ಎ ವೇ ಸಮಥಿಂಗ್ ವಿಚ್ ಇಸ್ ಸೋ ಸಿಂಪಲ್ ಅಲ್ಲ, ನಮ್ಮ ಇಂಟರ್ಪ್ರಿಟೇಷನಿಂದ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ ಅಂತ ಒಂದು ಪ್ರಕ್ರಿಯೆ. ಕರೆಕ್ಟ್. ವೇದ ತುಂಬ ಸರಳ, ಆದರೆ ಅದನ್ನು ವ್ಯಾಖ್ಯಾನ ಮಾಡೋರು ಅದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ತಾರೆ ಅಂದರೆ, ಬೇಡಪ್ಪ ನನಗೂ ವೇದ ಸ್ವಲ್ಪ ದೂರದಲ್ಲಿರೋಣ ಅಂತ ಅನಿಸುತ್ತೆ. ಆ ರೀತಿ ಈ ಸ್ಟಾರ್ಟಪ್ ಅನ್ನೋ ಪದನೂ ಹಾಗೆ ಮಾಡಿಬಿಟ್ಟಿದ್ದಾರೆ. ಈ ಸ್ಟಾರ್ಟಪ್ ಅಂದರೆ ಇಟ್ ಹ್ಯಾಸ್ ಟು ಬಿ ಟೆಕ್ನಾಲಜಿ, ಇಟ್ ಹ್ಯಾಸ್ ಟು ಬಿ ಇಂಟರ್ನೆಟ್, ಇದು ನೆಕ್ಸ್ಟ್ ಜನರೇಷನ್ ಎಲೆಕ್ಟ್ರಾನಿಕ್ಸ್, ಈ ಥರ ಎಲ್ಲ ಇದೆ ಅಂತ ಅಲ್ಲ ಅಂತ. ನಾನೊಂದು ಭಾಳ ಸ್ಟಾರ್ಟಪ್ ಅನ್ನೋದಕ್ಕೆ ತುಂಬ ಸೂಕ್ಷ್ಮವಾದಂತಹ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಗೊತ್ತಿಲ್ಲ, ಜಯನಗರದ 9ನೇ ಬ್ಲಾಕಲ್ಲಿ ಒಂದು ರೆಸ್ಟೋರೆಂಟ್ ಶುರುವಾಗಿದೆ, ತಾಜಾ ತಿಂಡಿ ಅಂತ. ಭಾಳ ಪಾಪ್ಯುಲರ್ ಜಾಯಿಂಟ್, ವೆರಿ ಪಾಪ್ಯುಲರ್. ನೋಡಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಐ ಕಾಲ್ ಇಟ್ ಆಸ್ ಎ ಬ್ರಿಲಿಯಂಟ್ ಸ್ಟಾರ್ಟಪ್ ಐಡಿಯಾ. ಯಾಕೆ ಗೊತ್ತಾ, ಈಗ ನೀವು ರೆಸ್ಟೋರೆಂಟ್ನ ಒಂದು ಬೆಳೆದು ಬಂದ ರೀತಿ ನೋಡಿದ್ರೆ ಕೆಫೆ ದರ್ಶಿನಿಗಳು ಬಂದವು. ವೈ ಡಿಡ್ ಇಟ್ ಬಿಕೇಮ್ ಪಾಪ್ಯುಲರ್ ಟು ದಿ ಪೀಪಲ್? ಅಯ್ಯೋ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲೋ ಹೋಗಿ ಒಂದು ಕಡೆ ಕೂತ್ಕೊಂಡು 500 ರೂಪಾಯಿ ಕೊಟ್ಟು ಒಂದು ಊಟ ಮಾಡೋ ಬದಲು ಒಂದಷ್ಟು ಚೆನ್ನಾಗಿ ಇರತಕ್ಕಂಥ ರುಚಿಕರವಾದಂತಹ ಒಂದಷ್ಟು ತಿಂಡಿಗಳನ್ನು ಅಲ್ಲೇ ಹೊರಗಡೆನೇ ನಿಂತ್ಕೊಂಡ್ರು ಸಾಕು. ನಿಂತ್ಕೊಂಡು ಒಂದು 50 ರೂಪಾಯಿ ಮುಗಿದೋಗುತ್ತಪ್ಪ, ನಿಮಿಷದಲ್ಲಿ ಮುಗಿದೋಗುತ್ತೆ ಸಾಕು ಅಂತ. ಯಾರಿಗೆ ಕಾಯೋದು ಬೇಕಾಗಿಲ್ಲ ನಾವು. ತಾಜಾ ತಿಂಡಿಯವರು ದೇ ಹ್ಯಾವ್ ಜಸ್ಟ್ ಟೇಕನ್ ದಟ್ ಟು ಎ ನೆಕ್ಸ್ಟ್ ಲೆವೆಲ್ ಅಂತ. ಅವರು ಮೆನುನಲ್ಲಿ 150 ತಿಂಡಿಗಳಿಲ್ಲ, ಅವ್ರು ಮಾಡೋದೇ ಒಂದು 3-4 ತಿಂಡಿ. ಒಂದು ದೋಸೆ ಮಾಡ್ತಾರೆ, ಒಂದು ಇಡ್ಲಿ, ಒಂದು ಕೇಸರಿ ಬಾತು, ಉಪ್ಪಿಟ್ಟು, ಒಂದು ಹಾಫ್ ಎ ಕಪ್ ಕಾಫಿ, ಇಷ್ಟೇ ಅವ್ರು ಮಾಡೋದು, ಇನ್ನೇನು ಮಾಡಲ್ಲ. ವಾಟ್ ದೇ ಹ್ಯಾವ್ ಡನ್ ಈಸ್, ಈಗಿನ ಕಾಲದವ್ರಿಗೆ ಕೆಫೆ ದರ್ಶನಿಗೆ ಹೋಗಿ ಅಲ್ಲೊಂದಷ್ಟು ಗಲೀಜು ನೋಡಿ ಮುಜುಗರ ಆಗ್ತಿರೋರಿಗೆ ನೀವು ತಾಜಾ ತಿಂಡಿ ಹೋದರೆ ಅದೇ ತಿಂಡಿ ಅದೇ ಬೆಲೆಗೆ ಸಿಗುತ್ತೆ. ಬಟ್ ದೇ ಹ್ಯಾವ್ ಎ ಬ್ಯೂಟಿಫುಲ್ ಯುಟೆನ್ಸಿಲ್ ವಾಷಿಂಗ್ ಎಕ್ವಿಪ್ಮೆಂಟ್ ದೇರ್. ಹೈಟೆಕ್ ಅದು ಅಷ್ಟೇ ಅವ್ರು ಮಾಡಿರೋದು. ಆ್ಯಂಡ್ ಅದಕ್ಕೊಂದು ಗ್ಲಾಸ್ ಹಾಕಿದ್ದಾರೆ, ಎವ್ರಿಬಡಿ ಕ್ಯಾನ್ ಸಿ. ಅಲ್ಲಿ ಹೋದರೆ ನೋಡ ಎಷ್ಟು ಕ್ಲೀನಾಗಿದೆಯಾ. ಅದು ಒನ್ಸ್ ನಮ್ಮ ಮನಸ್ಸಿಗೆ ಬಂತು ಅಂದರೆ ತಿನ್ನೋದು ಅದೇ ದೋಸೆ ಅದೇ ಕಾಫಿ. ಆದರೆ ವಾಟ್ ದೇ ಹ್ಯಾವ್ ಕ್ರಿಯೇಟೆಡ್ ಇಸ್ ದಿಸ್ ಮೈಂಡ್ ಸೆಟ್ ದಟ್ ಯು ಆರ್ ಗೆಟಿಂಗ್ ನಾಟ್ ಜಸ್ಟ್ ರುಚಿ ಬಟ್ ಯು ಆರ್ ಆಲ್ಸೋ ಗೆಟಿಂಗ್ ಶುಚಿ, ಅಷ್ಟೇ, ಹೈಜೀನ್. ಅದನ್ನಿಟ್ಕೊಂಡು
ಆ್ಯಂಡ್ ಸೆಕೆಂಡ್ ಥಿಂಗ್ ದಟ್ ದೇ ಹ್ಯಾವ್ ಡನ್ ಇಸ್ ಕನ್ಸಿಸ್ಟೆನ್ಸಿ. ನೀವು ಯಾವುದೇ ಹೊತ್ತಲ್ಲಿ ಹೋಗಿ ನೀವು ದೋಸೆ ತೊಗೊಳ್ಳಿ, ಅದೇ ಥರ ಇರುತ್ತೆ, ಸೇಮ್ ಟೆಕ್ಸ್ಚರ್ ಆ್ಯಂಡ್ ಯು ಡೋಂಟ್ ಬಿಲೀವ್ ಸೇಮ್ ವೆಯ್ಟ್. ಅವರಲ್ಲೊಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಇಡ್ಲಿ ಮಾಡಿದಾಗ ಅವಾಗ ಅವರು ಕ್ವಾಲಿಟಿ ಚೆಕ್ಗೆ ಬಂದು ಇಡ್ಲಿನ ಹಾಕ್ಬಿಟ್ಟು ಬ್ಯಾಲೆನ್ಸ್ ನೋಡ್ತಾರೆ, ಎಷ್ಟು ಗ್ರಾಮ್ ಇದೆ ಅಂತ, ಹೆಚ್ಚು ಕಡಿಮೆ ಇರಬಾರ್ದು ಅಂತ. ದೀಸ್ ಆರ್ ದ ಓನ್ಲಿ 2 ಥಿಂಗ್ಸ್ ದಟ್ ದೇ ಹ್ಯಾವ್ ಡನ್. ಸೊ ನಾವು ಸ್ಟಾರ್ಟಪ್ ಅಂದರೆ ಏನೋ ತುಂಬ ಮಾಡಬೇಕು ಅಂತಲ್ಲ, ಜಸ್ಟ್ ಯು ಟೇಕ್ ತಾಜಾ ತಿಂಡಿದು ಕಾನ್ಸೆಪ್ಟ್ ತೊಗೊಳ್ಳಿ, ಅದರಲ್ಲಿ ಏನು ಚೆನ್ನಾಗಿ ಕೆಲಸ ಮಾಡ್ತಿದೆ ನೋಡಿ, ಅದನ್ನು ಉಳಿಸ್ಕೊಳ್ಳಿ. ಏನು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ನೋಡಿ, ಅದನ್ನು ಬೆಳೆಸ್ಕೊಳ್ಳಿ. ದಟ್ ಬಿಕಮ್ಸ್ ಎ ಸ್ಟಾರ್ಟಪ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ನಾವು ಸ್ಟಾರ್ಟಪ್ ಅಂದ ಕೂಡಲೇ ನಾನು ಈ ಪುಸ್ತಕ ಯಾಕೆ ಟೆಕ್ನಾಲಜಿಗೆ ಬರೆದಿದ್ದೀನಿ, ನಾನು 35 ವರ್ಷ ಟೆಕ್ನಾಲಜಿ ಫೀಲ್ಡಲ್ಲಿ ಇದ್ದೋನು, ಹಾಗಾಗಿ ಆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಬಟ್ ಎನಿಥಿಂಗ್ ದಟ್ you feel is something that can be monetized, that idea is a startup idea ಅಷ್ಟೇ. as simple as that. ಸತೀಶ್ ಎನ್ ಬೆಳ್ಳೂರು ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ನಿಮಗೆ ಸಾಕಷ್ಟು ವಿಚಾರಗಳು ಅರ್ಥ ಆಗಿದೆ ಮತ್ತು ಸ್ಫೂರ್ತಿ ತುಂಬುವಂಥ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಆದರೆ ಅವರ ಐಡೆಂಟಿಟಿನಲ್ಲಿ ಕೇವಲ ಈ ಮ್ಯಾನೇಜ್ಮೆಂಟು, ಕಾರ್ಪೊರೇಟು, ಸೇಲ್ಸ್ ಮಾತ್ರ ಇಲ್ಲ. ಇದರ ಹೊರತಾದ ಇನ್ನೊಂದು ಆಯಾಮ ಅವರ ವ್ಯಕ್ತಿತ್ವಕ್ಕಿರುವಂಥದ್ದು ಅವರ ಕ್ರಿಯೇಟಿವ್ ಆಗಿರುವಂಥ ಒಂದು ವ್ಯಕ್ತಿತ್ವ. ನನಗೆ ಪ್ರತಿದಿನ ವಾಟ್ಸಪ್ಪಲ್ಲಿ ಒಂದು ಸಣ್ಣ ಕಥೆನೋ ಕವನನೋ ಕಳಿಸ್ತಾ ಇರ್ತಾರೆ, ನಾನು ಅವಾಗವಾಗ ನೋಡ್ತಿರ್ತೀನಿ. ಸೊ ಆ ಥರದ್ದೆಲ್ಲ ಕಥೆಗಳನ್ನ ಆಲ್ರೆಡಿ ಅವರು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅದರಲ್ಲಿ 1-2 ಪುಸ್ತಕಗಳು ಇಲ್ಲಿದೆ. ಒಂದು ದಿನಕ್ಕೊಂದು ಪ್ರೀತಿ ಮಾತು ಅನ್ನೋದೊಂದು, ಆಮೇಲೆ ಅವ್ರ ಕುರಿತಾಗಿ ಅಂದರೆ ಅವರ ವ್ಯಕ್ತಿ ಚಿತ್ರಣದ ಒಂದು ಇದರಲ್ಲಿದೆ ಸಜ್ಜನರು ಅಂತ, ಇನ್ನೂ ಒಂದು ಪುಟಪಾಕ ಅಂತ ಸರ್ ಒಂದು ನಿಮಿಷ. ಸೊ ಇದು ಚಿಂತನೆಗೊಡ್ಡುವ ಚುರುಕತೆಗಳು ಅಂತ. ಸೊ ಅದು ಅವರ ಪುಟ್ಟ ಕಥೆಗಳು. ಸೊ ಹೀಗೆ ಅಂದರೆ ಒಬ್ಬ ವ್ಯಕ್ತಿ, ನಾನು ನಮ್ಮ ಜರ್ನಲಿಸಮ್ ಬಗ್ಗೆನೂ ಹೇಳ್ತಿರ್ತೀವಿ, ಕಟ್ ಥ್ರೋಟ್ ಆಗಿ, ಕಾಂಪಿಟೇಟಿವ್ ಆಗಿ, ಹಾರ್ಡ್ ಕೋರ್ ಆಗಿರುವಂಥ ಪ್ರೊಫೆಷ್ನಲ್ ಆಗಿರೋ ಜೊತೆಗೆ ಇನ್ನೂ ಒಂದು ಕ್ರಿಯೇಟಿವ್ ಆಗಿರೋ ಆಯಾಮ ಯಾರಿಗಿರುತ್ತೋ ಬಹುಶಃ ಅವರು ತುಂಬ ಸಕ್ಸಸ್ಫುಲ್ ಆಗ್ತಾರೆ ಮತ್ತು ತುಂಬ ಹ್ಯಾಪಿ ಆಗಿರ್ತಾರೆ ಅಂತ ನನಗನ್ಸುತ್ತೆ. ಸೊ ಹಾಗೆ ಅವರ ಕ್ರಿಯೇಟಿವ್ ಆಗಿರುವಂಥ ಆಯಾಮ ಇದರಲ್ಲಿ ಬಂದಿದೆ. ಸರ್, ಈ ಪುಸ್ತಕದಲ್ಲಿರುವಂಥ ಒಂದು ಕಥೆನ ನಮಗೆ ಹೇಳ್ಬೋದಾ ಸರ್ ನೀವು? ಈ ಪುಟಪಾಕ ಚಿಂತನೆಗೊಡ್ಡುವ ಚುರುಕತೆಗಳು ಅಂತ ನಾನು ಬರೆದಿದ್ದು ಹೇಗೆ ಅಂತಂತಂದರೆ, ನಾನು ತುಂಬ ಕೆಲಸದ ಇದರಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗುವಾಗ ಏರ್ಪೋರ್ಟಲ್ಲಿ ಇನ್ನೊಂದು ಫ್ಲೈಟಿಗೆ ಕಾಯ್ತಾ ಇದ್ದ ಸಮಯದಲ್ಲಿ ಅಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಟಿಶ್ಯೂ ಪೇಪರ್ಗಳ ಮೇಲೆ ಬರೆದದ್ದು. ಹಾಗಾಗಿ ಅದನ್ನೇ ಆ ಟಿಶ್ಯೂ ಪೇಪರಿನ ಕಥೆನೇ ಮೊದಲಲ್ಲಿ ಹಾಕ್ಕೊಂಡಿದ್ದೀವಿ. ತುಂಬ ಪುಟ್ಟ ಕಥೆಗಳು. ಇದು ಚಿಂತನೆಗೊಡ್ಡುವ ಚುರುಕತೆಗಳು ಅಂತ. ಕತೆ 10 ಸಾಲಿರುತ್ತೆ, ಆದರೆ ಅದನ್ನು ಮುಂದಿಟ್ಟುಕೊಂಡು ನೂರಾರು ಚಿಂತನೆಗಳನ್ನು ಅದರಲ್ಲಿ ತರ್ಬೋದು ಅಂತ. ಮೊದಲನೇ ಒಂದು ಕಥೆನೇ ಓದ್ತೀನಿ. ಈ ಕಥೆಯನ್ನು ಕೇಳಿದ ನಂತರ ನೀವು ಇದರಲ್ಲಿ ನಿಜವಾದಂತಹ ಜಯ ಏನು, ವಿಕ್ಟ್ರಿ ಏನು ಅನ್ನೋದನ್ನು ಚಿಂತನೆ ಮಾಡಬೇಕಾಗಿ ಬರುತ್ತೆ. ರಜೆಗೆ ಹಳ್ಳಿಯಲ್ಲಿದ್ದೆ. ಇಂದು ಭಾರತ ಪಾಕಿಸ್ತಾನ ನಡುವಣ ಕ್ರಿಕೆಟ್ ಪಂದ್ಯ. ನನ್ನ ಅವ್ವನ ಮನೆಯಲ್ಲಿ ಟಿವಿ ಇಲ್ಲ, ಹಾಗಾಗಿ ಆಟ ನೋಡುವಂತೆಯೂ ಇಲ್ಲ. ಹಳ್ಳಿಯ ಈ ನೀರವ ಬದುಕನ್ನು ಶಪಿಸುತ್ತಾ ಸ್ವಲ್ಪ ಅಡ್ಡಾಡಿ ಬರೋಣವೆಂದು ರಸ್ತೆಗೆ ಬಿದ್ದಿದ್ದೆ. ಅಲ್ಲಲ್ಲಿ ಸುತ್ತಾಡಿ ಸಂಜೆಗೆ ಮನೆಗೆ ಹಿಂದಿರುಗುವಾಗ ಆಲದ ಕಟ್ಟೆಯ ಬಳಿ ಜನಜಂಗುಳಿ, ಹಬ್ಬದ ವಾತಾವರಣ. ಜನರೆಲ್ಲ ತಮಟೆ ವಾದ್ಯಕ್ಕೆ ಕೇಕೆ ಹಾಕುತ್ತಾ ಮನಸೋ ಇಚ್ಛೆ ಕುಣಿಯುತ್ತಿದ್ದಾರೆ. ಹರಿದ ಬಟ್ಟೆ, ಧೂಳು ತುಂಬಿದ ಮುಖ, ಆದರೂ ಕಣ್ಗಳಲ್ಲಿ ಹೇಳತೀರದ ಆನಂದ. ಆ ಗುಂಪಿನಲ್ಲಿ ಕುಣಿಯುತ್ತಿದ್ದ ಮಾದನ ಕೊಳಕಾದ ಅಂಗಿಯನ್ನು ಹಿಡಿದುಕೊಂಡು ಅವನನ್ನು ಹೊರಕ್ಕೆಳೆದು ವಿಚಾರಿಸಿದ್ದೆ. ನನಗೆ ಗೊತ್ತೋ ಈ ದಿನ ಖಂಡಿತ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ. ಎಷ್ಟೋ ಕಡೆ ಸ್ಕೋರು? ಸಾಹೇಬ್ರ, ಸ್ಕೋರು ಗೀರು ನಾವು ಒಲ್ಲೆ, ಈ ದಿನ ನಮ್ಮ ಬೀದಿಯಾಗಿ ಹೊಸದಾಗಿ ನೀರು ಬಂದದ್ರಿ ಎಂದವನೇ ಕೈ ಕೊಸರಿಕೊಂಡು ಮತ್ತೆ ಗುಂಪನ್ನು ಸೇರಿದ್ದ. ಏನೋ ದಕ್ಕಿಸಿಕೊಂಡವನಂತೆ ಮೈ ಮರೆತು ಕುಣಿಯುತ್ತಿದ್ದ. ಇಷ್ಟೇ ಕತೆ. ಅಂದರೆ ನನಗೆ ಕ್ರಿಕೆಟ್ ಸ್ಕೋರ್ ಭಾಳ ಇಂಪಾರ್ಟೆಂಟು. ಪಾಪ ಮಾದನ್ಗೆ ಅವನ ಹಳ್ಳಿನಲ್ಲಿ ನೀರು ಬಂದಿರೋದೇ ದೊಡ್ಡ ಇದು ಅಂತ. ಹೇಗೆ ವ್ಯಕ್ತಿಗಳ ಒಂದು ಆಶಾಭಾವನೆಗಳಾಗಲಿ, ಚಿಂತನೆಗಳಾಗಲಿ ಬೇರೆ ಬೇರೆ ರೀತಿ, ಬೇರೆ ಬೇರೆ ಸ್ತರದಲ್ಲಿ ಒಡಮೂಡುತ್ತೆ ಅಂತ. ವಂಡರ್ಫುಲ್ ಸರ್, ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾದ ಭಾಷೆ ಮತ್ತು ಅದರ ಮೆಸೇಜ್. ಸರ್, ಕೊನೆಯ ಪ್ರಶ್ನೆ ನಿಮಗೆ. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋನಲ್ಲಿ ಒಂದು ಸದಭಿರುಚಿಯ ಕಾಂಟೆಂಟನ್ನು ಎಕ್ಸ್ಪೆಕ್ಟ್ ಮಾಡುವಂಥ, ನಿರೀಕ್ಷೆ ಮಾಡುವಂಥ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅಲ್ಲಿ ನನಗೆ ಅನಿಸೋ ಹಾಗೆ ಸಾಕಷ್ಟು ಜನ ಉದ್ಯಮಶೀಲತೆ ಬಗ್ಗೆ ಇಂಟ್ರೆಸ್ಟ್ ಇರೋರು, ವಿದ್ಯಾರ್ಥಿಗಳು, ಏನಾದರೂ ಹೊಸದು ಮಾಡಬೇಕನ್ನೋರು ಖಂಡಿತ ಇದ್ದೇ ಇರ್ತಾರೆ. ಸರ್, ಅವಂಥವ್ರಿಗೆ ಅಂದರೆ ನಾನು ಈ ಥರದ್ದು ಏನಾದರೂ ಮಾಡಬಹುದಾ ಅಂತ ಅನಿಸೋರಿಗೆ ಏನಾದರೂ ಕಿವಿ ಮಾತು ಹೇಳೋದಾದರೆ? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನಾದರೂ ಒಂದು ಮಾಡಬೇಕು ಅಂತ ನಿಮಗೆ ಅನ್ನಿಸಿದರೆ ಮಾಡಬಹುದಾ ಅನ್ನೋ ಪ್ರಶ್ನೆ ಕೇಳಬೇಡಿ, ಸುಮ್ಮನೆ ಹೋಗಿ ಮಾಡಿಬಿಡಿ ಅಂತ.
ಸಿದ ಎಂಟೈರ್ ಸ್ಟಾರ್ಟಪ್ ಅನ್ನೋದು ಇರೋದೇ ಅದಕ್ಕೆ ಅಂತ. ನಾವು ಅದನ್ನು ತುಂಬ ಮುಂದಿಟ್ಕೊಂಡು ಏನೇನೋ ಯೋಚನೆಗಳು, ಅಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ಬಿಸ್ನೆಸ್ ಪ್ಲ್ಯಾನ್ ಇರಬಾರ್ದು ಅಂತ, ದೇ ಶುಡ್ ಬಿ ಅ ಬಿಸ್ನೆಸ್ ಪ್ಲ್ಯಾನ್. ಆದರೆ ಮಾಡಲೋ ಬೇಡವೋ, ಏನಾದ್ರು ಹಿಂಗಾದರೆ ಎಡವಟ್ಟಾಗ್ಬಿಟ್ರೆ ಏನು ಮಾಡಲಿ, ಈ ರೀತಿಯಾದಂತಹ ಈ ಸಲ್ಲದಂತಹ ಊಹಾಪೋಹಗಳಿಗೆ ಬಲಿಯಾಗಬೇಡಿ. ನಿಮಗೆ ದಿಸ್ ವಿಲ್ ವರ್ಕ್, ಇದು ಕೆಲಸ ಮಾಡುತ್ತೆ, ಇದು ಒಂದು ಒಳ್ಳೆಯ ಐಡಿಯಾ ಅಂತ ನಿಮಗನ್ಸಿದ್ರೆ ಧೈರ್ಯವಾಗಿ ಏನು ಮುಂದೆ ನುಗ್ಗಿ ಮಾಡಿ. ಮಾಡ್ತಾ ಕಲಿಬೋದು ಅಂತ, ಕಲಿಬೇಕು ಅಂತ ಇಚ್ಛೆ ಇರೋನಿಗೆ ಎಲ್ಲ ಕಲಿತೆ ಕೂತ್ಕೊಂಡು ಕತೆ ಬರಿಬೇಕು ಅಂತಿಲ್ಲ, ಕತೆ ಬರಿತಾ ಕಲ್ತ್ಕೊಂಡು ಹೋಗ್ಬೋದು ಅಂತ. ತುಂಬ ದೊಡ್ಡ ಕಾದಂಬರಿಕಾರರು ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಬರೆಯಲ್ಲ, ಬರಿತಾ ಕಾದಂಬರಿ ಮೂಡುತ್ತೆ ಅಂತ. ಅದೇ ರೀತಿ ಸ್ಟಾರ್ಟಪ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇತ್ತು ಅಂದರೆ ಧೈರ್ಯವಾಗಿ ಹೋಗಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಯಾವತ್ತು ಈ ಒಂದು ಕಾಲಘಟ್ಟದಲ್ಲಿದ್ದೀವಿ, ಇಲ್ಲಿ ನಿಮಗೆ ಗೊತ್ತೇ ಆಗಲ್ಲ ಅಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ಮ ಐಡಿಯಾಗೆ ಅಂತ. ಹಿಂದಿನ ಕಾಲದಾಗ ಅಲ್ಲ, ನಿಮಗೆ ಕೈಯಲ್ಲಿ ದುಡ್ಡು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಜನಾಗ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹೆಚ್ಚು ವಿಚಾರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಎಲ್ಲವನ್ನೂ ಕೂಡ ನೀವು ನಿಮಗಿರತಕ್ಕಂತಹ ಒಂದು ಐಡಿಯಾದ ಮುಖೇನ ತಂದುಕೋಬಹುದು. ಹಾಗಾಗಿ ಧೈರ್ಯವಾಗಿ ಮುಂದೆ ಹೋಗಿ. ಸೋತ್ರ ದೊಡ್ಡ ಅನುಭವ, ಗೆದ್ರ ಅದಕ್ಕಿಂತ ದೊಡ್ಡ ಅನುಭವ, ಒಟ್ಟಿನಲ್ಲಿ ಒಳ್ಳೆಯ ಅನುಭವ ನಿಮ್ಮ ಪಾಲಾಗುತ್ತೆ. ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಈ ಒಂದು ಮೆಸೇಜ್ ಕೂಡ. ಸರ್, ನಮ್ಮೊಂದಿಗೆ ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಗೌರೀಶ್ ಅಕ್ಕಿ, ನಿಮಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮ ಬಳಗದ ಎಲ್ಲರಿಗೂ ಕೂಡ ನನ್ನ ತುಂಬು ಮನದ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಬ್ರ್ಯಾಂಡ್ ಕರ್ನಾಟಕ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸತೀಶ್ ಎನ್ ಬೆಳ್ಳೂರು ಅವರೊಂದಿಗಿನ ಸಂದರ್ಶನ. ಸೊ ಸ್ಟಾರ್ಟಪ್ಗಳ ಜೊತೆಯಾಗಿಯೇ ಬೆಳ್ಕೊಂಡು ಬಂದಂಥವರು ಸತೀಶ್ ಅವರು. ಹೀಗಾಗಿ ಅವರ ಒಂದು ಅನುಭವದ ಮೂಟೆ ಏನಿದೆ ಅದು ತುಂಬ ಅದ್ಭುತವಾಗಿ ಸಂಪದ್ಭರಿತವಾಗಿದೆ. ಸೊ ಅದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನ ಈ ಮೂಲಕ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೀನಿ. ಸೊ ಮತ್ತೊಂದು ಸಲ ನಿಮಗೆ ಈ ಸ್ಟಾರ್ಟಪ್ ಪುಸ್ತಕ ಬೇಕು ಅಂದರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿದೆ. ಪವಮಾನ್ ಅಥಣಿ ಮತ್ತು ವಸಂತ್ ಶೆಟ್ಟಿಯವರು ಶುರು ಮಾಡಿರುವಂಥ ಮೈಲ್ಯಾಂಗ್ ಬುಕ್ಸ್ ನಮ್ಮ ಒಂದಷ್ಟು ಕಾರ್ಯಕ್ರಮಗಳಿಗೆ ಅದು ಒಂದು ಪಾರ್ಟ್ನರ್ ಕೂಡ ಆಗಿತ್ತು. ಸೊ ಆ ಲಿಂಕ್ ಇದೆ, ದಯವಿಟ್ಟು ನೀವು ಬೇಕು ಅಂದರೆ ಅಲ್ಲಿ ನೀವು ತೊಗೋಬೋದು. ಇದರೊಂದಿಗೆ ಬೋರ್ಡ್ ರೂಮಿನ ಸುತ್ತಮುತ್ತ ಪಾರ್ಟ್ 1 ಪಾರ್ಟ್ 2 ಏನು ಇದೆ, ಇದು RMB ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ ಅಂತ ಸರ್ ಹೇಳಿದ್ದಾರೆ ಈಗಲೇ. ನಾನು ಕೂಡ ಆ ಪುಸ್ತಕಗಳನ್ನ ಓದಿಲ್ಲ, ಖಂಡಿತ ನಾನು ಕೂಡ ತೊಗೋತೀನಿ. ಸೊ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ಇದು ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ ಬರೋ ಥರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಾವು ಸಪೋರ್ಟ್ ಮಾಡಬಹುದು ಅಥವಾ ಮಾಡಬೇಕು ಅಂತ ಅನಿಸಿದರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಇನ್ಸ್ಟಾ ಮೋಜೋ ಮತ್ತು ಪೇಟ್ರಿಯಾನ್ ಮೂಲಕ ಕೂಡ ನೀವು ಸಪೋರ್ಟ್ ಮಾಡ್ಬೋದು. ಸೊ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.